ರೇನು ರೇನ ನಿಮ್ಮ ಪ್ರೀತಿಯ ಅನಂತಾಚಾರ್ಯ ಮಾಡುವ ವಂದನೆಗಳು. ಎಲ್ಲರಿಗೂ ನಮಸ್ಕಾರ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಚಿಂತಕರೇ ಹಾಗೂ ಜ್ಯೋತಿಷದಲ್ಲಿ ಆಸಕ್ತಿ ಇರುವಂತಹ ನನ್ನ ಪ್ರಿಯ ಮಿತ್ರರೇ, ಮತ್ತೊಂದು 15 ದಿವಸಗಳ ಕಾಲ ಇರುವಂತಹ ಜ್ಯೋತಿಷ್ಯ ವಿಚಾರದಲ್ಲಿ ನಿಮ್ಮ ರಾಶಿಯ ಅನುಕೂಲವಾಗಿರುವಂತಹ ವಿಷಯಗಳನ್ನೆಲ್ಲ ತೆಗೆದುಕೊಂಡು ಬಂದಿದ್ದೇನೆ. 26 ತಾರೀಕಿನಿಂದ ನಡೀತಾ ಇರುವಂತಹ ಆಷಾಢ ಮಾಸದ ಮೊದಲನೇ ದಿನದಿಂದ ಹಿಡಿದು ನಮಗೆ 10ನೇ ತಾರೀಕು ಜುಲೈವರೆಗೂ ಬರುವಂತಹ ಯಾವ ರೀತಿಯಾಗಿರುವಂತಹ ಭವಿಷ್ಯಗಳು ನಿಮ್ಮ ಜೊತೆಯಲ್ಲಿ ಇರಲಿದೆ, ನಿಮಗೆ ಅದೃಷ್ಟ ಸಂಖ್ಯೆ ಏನು, ನಿಮಗೆ ಯಾವ ಗ್ರಹಗಳು ಅನುಕೂಲ ಮಾಡ್ತಾ ಇದೆ, ಹಣಕಾಸಿನ ವಿಚಾರದಲ್ಲಿ ನಿಮ್ಮ ರೀತಿ ಯಾವುದಿದೆ ಅಂಥೇಳಿ ನೋಡುವಂತಹ ಸಮಯ ಬಂದಾಗಿದೆ. ಬನ್ನಿ ಮಿತ್ರರೇ, ಪ್ರಾರಂಭ ಮಾಡೋಣ. ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಕೆಲವೊಂದು ವಿಷಯಗಳ ಬಗ್ಗೆ ನಿಮಗೇನಾದರೂ ತಿಳಿಸ್ಬೇಕು ಅಂತ ಅನಿಸಿದರೆ ಖಂಡಿತವಾಗಿಯೂ ನೀವು ಕಮೆಂಟ್ ಮಾಡ್ಬೋದು. ಖಂಡಿತ ನಾನು ರಿಪ್ಲೈ ಕೊಡ್ತೀನಿ. ಯಾಕಂತಂದರೆ ಈಗ ನಮ್ಮ ಭಾಗದಲ್ಲಿ ಬರುವಂಥ ವಿಷಯಗಳು ನಿಮಗೆ ಬಹಳ ಇಷ್ಟ ಆಗಿದೆ ಅಂತೇಳಿ ಅಂದ್ಕೊಂಡಿದ್ದೆ. ಸಂಖ್ಯಾಶಾಸ್ತ್ರ ಬಹಳ ಜನ ನೋಡಿದ್ದೆ, ಬಹಳ ಖುಷಿಯಾಯಿತು ಆ ವಿಚಾರ ತಿಳಿದು. ಹಾಗೆಯೇ ವಾರದ ಭವಿಷ್ಯ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ಕೂಡ ನೀವು ಭಾಳ ಜನ ಅದನ್ನು ನೋಡ್ತಾ ಇದ್ದೀರಿ. ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನಮಗೆ ನೀವು ಸಪೋರ್ಟ್ ಮಾಡಬೇಕು. ಸಪೋರ್ಟ್ ಮಾಡಿದಾಗ ಮಾತ್ರ ಒಂದು ಕಾರ್ಯಗಳು ಯಶಸ್ವಿಯಾಗಲಿಕ್ಕೆ ಸಾಧ್ಯ ಇದೆ. ಅದೇ ರೀತಿಯಾಗಿ ನಿಮ್ಮ ತೊಂದರೆಗಳು ಏನಾದರೂ ಇದ್ದರೆ ಖಂಡಿತವಾಗಿಯೂ ಅದಕ್ಕೆ ನಾನು ಪರಿಹಾರ ಕೊಡುವಂಥ ಕೆಲಸ ಮಾಡ್ತೀನಿ. ದಯವಿಟ್ಟು ವಾಟ್ಸಪ್ನಲ್ಲಿ ಬನ್ನಿ. ನಂದು ಮೆಂಬರ್ಶಿಪ್ ಇದೆ. ನಿಮಗೆ ಮೆಂಬರ್ಶಿಪ್ ಬೇಕಾದರೆ ಮೆಂಬರ್ಶಿಪ್ ತೊಗೊಂಡು ದಯವಿಟ್ಟು ನನ್ನ ವಾಟ್ಸಪ್ಪಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಬನ್ನಿ ಪ್ರಿಯ ಮಿತ್ರರೇ, ಈ ವಾರದಿಂದ ಅಂದರೆ 26ನೇ ತಾರೀಕಿಂದ ನಿಮಗೆ ಯಾವ ರೀತಿಯಾಗಿ ಗೋಚಾರ ಫಲಗಳಿದೆ ಅಂಥೇಳಿ ನೋಡೋಣ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರಗಳು. ಮೊದಲನೇದಾಗಿ ಮೇಷರಾಶಿಯವರು. ಮೇಷರಾಶಿಯವರಿಗೆ ಈಗಿನ ಕಾಲದಲ್ಲಿ ಅತ್ಯಂತ ಶುಭ್ರವಾಗಿರುವಂತಹ ದಿನಗಳಾಗಿದೆ. ಬಹಳ ಒಳ್ಳೆ ಅವರ ಜೀವನ ನಡೀತಾ ಇದೆ. ಅವರಿಗೆ ಈ ಬೇರೆ ಜನಗಳು ಹೇಳ್ತಾರೆ ಶನಿ ಅಥವಾ ಮಂಗಳ ದೋಷ, ಈ ಥರದ್ದು ಯಾವುದೂ ಇಲ್ಲ. ರಿಲ್ಯಾಕ್ಸ್ ಆಗಿದ್ದು ಅವರ ಜೀವನವನ್ನು ಮಾಡ್ತಾ ಇದ್ದಾರೆ. ಆ ಜೀವನದಲ್ಲಿ ಕೆಲವೊಂದು ಅಂಶಗಳನ್ನು ನಾವು ಆ್ಯಡ್ ಮಾಡಬೇಕಷ್ಟೆ. ಅದರಲ್ಲಿ ಮುಖ್ಯವಾಗಿ ಯಾರಿಗೆ ಬೆಲೆ ಕೊಡಬೇಕು ಹೇಳಿ? ತಾಯಿಗೆ. ತಾಯಿ ಜೊತೆಗೆ ನೀವು ಎಷ್ಟು ಪ್ರೀತಿಯಿಂದ ಇರ್ತೀರೋ, ಅವರು ಬೈಲಿ ಹೊಡೀಲಿ ಏನೇ ಮಾಡಲಿ, ಅವರ ಜೊತೆಗೆ ನೀವು ಎಷ್ಟು ಪ್ರೀತಿಯಿಂದ ಇರ್ತೀರೋ ನಿಮಗೆ ಅಷ್ಟು ಅನುಕೂಲವಾಗುವಂಥ ಸಾಧ್ಯತೆ ಉಂಟು. ಮತ್ತು ವಿದ್ಯಾರ್ಥಿಗಳಿಗೆ ಅತ್ಯಂತ ಯಶಸ್ವಿನ ಕಾಲ. ಅದರಲ್ಲಿ 2 ಸಂಶಯಗಳು. ವಿದ್ಯಾರ್ಥಿಗಳಿಗೆ ಅತ್ಯಂತ ಯಶಸ್ವಿನ ಕಾಲ. ಜೊತೆಗೆ ಹಣಕಾಸು ಉದ್ಯೋಗ ಮಾಡ್ತಾಯಿದ್ರೆ ಉದ್ಯೋಗದಲ್ಲಿ 15 ದಿವಸ ಅಂತೂ ಸಂಪೂರ್ಣವಾಗಿ ಅವರಿಗೆ ಯಶಸ್ಸಿನ ಜೊತೆಯಲ್ಲಿ ಇರ್ತದೆ. ಅವರಿಗೆ ಬೇಕಾಗುವಂಥದ್ದೇನಿದೆ ಅಂತಂದರೆ ಅವರಿಗೆ ಸಪೋರ್ಟ್ ಮಾಡೋರು ಯಾರಿಲ್ಲ. ಸ್ವಲ್ಪ ಅವರಿಗೆ ಸಪೋರ್ಟ್ ಮಾಡಬೇಕು. ಅಂಥ ಫ್ರೆಂಡ್ ಸರ್ಕಲ್ ಇಟ್ಕೊಂಡು ನೀವು ಕೆಲಸ ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ಉದ್ಯೋಗ ಸ್ಥಾನ ಹಣಕಾಸಿನ ವಿಚಾರದಲ್ಲಿ ಖಂಡಿತವಾಗಿಯೂ ಏರಿಕೆ ಆಗುತ್ತೆ. ಆಯಿತಾ? ಇದಕ್ಕೆ ನಿಮಗೆ ಬೇಕಾದರೆ ವಿಷ್ಣು ಸಹಸ್ರನಾಮ ಪಠನೆ ಮಾಡಿ ನಿಮಗೆ ಇನ್ನೊಂದಿಷ್ಟು ಅನುಕೂಲ ಆಗುವಂಥ ಸಾಧ್ಯತೆ ಇದೆ. ನಿಮಗೆ ಲಕ್ಕಿ ನಂಬರ್ ಬಂದುಬಿಟ್ಟು
3. ಈ ಲಕ್ಕಿ ನಂಬರ್ ಉಪಯೋಗಿಸ್ಕೊಂಡ್ಬಿಟ್ಟು ನೀವು ದಿನನಿತ್ಯದ ಕೆಲಸವನ್ನು ಮಾಡಬೇಕಾದ್ರೆ ಈ 15 ದಿವಸ ಕೂಡ 3 ಸಂಖ್ಯೆಯಲ್ಲಿ ನೀವು ಏನೇ ಮಾಡಿದರೂ ಕೂಡ ನಿಮಗೆ ಒಳ್ಳೆಯದಾಗುತ್ತೆ. ಅಲ್ಲದೆ ಮತ್ತೆ ಮುಂದಿನ ರಾಶಿ ಹೋಗೋಣ. ಮುಂದಿನ ರಾಶಿ ಬಂದ್ಬಿಟ್ಟು ವೃಷಭ ರಾಶಿ. ವೃಷಭ ರಾಶಿಯ ಅಧಿಪತಿಯಾಗಿರುವಂತಹದ್ದು ಯಾರು, ಸಂಖ್ಯೆಯಲ್ಲಿ ಯಾರು, ಬಲದಲ್ಲಿ ಯಾರು ಅಂತಂದರೆ ಗುರು. ಈ ವೃಷಭ ರಾಶಿಯವರಿಗೆ ವೃಷಭ ರಾಶಿಯ ಅಧಿಪತಿಯಾಗಿರುವಂಥದ್ದು ಶುಕ್ರ. ಈ ಶುಕ್ರ ಬಹಳ ಜಾಗೃತವಾಗಿದ್ದಾರೆ. ವೃಷಭ ರಾಶಿಗೆ ಎಲ್ಲ ರೀತಿಯಾದಂತಹದ್ದು ಹಣಕಾಸಿನಲ್ಲಿ, ಕೋರ್ಟಿನಲ್ಲಿ, ಕಚೇರಿಗಳಲ್ಲಿ ನಿಮ್ಮದು ದುಡ್ಡು ಹೋಗುವಂಥ ಸಾಧ್ಯತೆ ಉಂಟು. ಸ್ವಲ್ಪ ಜಾಗ್ರತೆ. ಜೊತೆಗೆ ದುಡ್ಡು ಬರೋದಿಲ್ಲ ಅಂದರೆ ದುಡ್ಡು ಬರುತ್ತೆ. ನಿಮ್ಮ ಕ್ರಿಯಾ ವಿಕ್ರಯ ಅಂದರೆ ವ್ಯಾಪಾರ ಮಾಡೋದು ಮತ್ತು ವ್ಯಾಪಾರದಿಂದ ಲಾಭ ಬಂದದ್ದನ್ನು ಜಾಣತನದಿಂದ ನೀವು ಉಪಯೋಗಿಸಬೇಕು. ಇಲ್ಲ ಅಂತಂದರೆ ನಿಮಗೆ ಲಾಸ್ ಆಗುವಂಥ ಚಾನ್ಸಸ್ ಬಹಳ ಇದೆ. ದಯವಿಟ್ಟು ಜಾಗ್ರತೆಯಾಗಿರಿ. ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯಾದಂಥದ್ದು ಯಶಸ್ಸಿದೆ, ತೊಂದರೆ ಇಲ್ಲ. ವಿದ್ಯಾರ್ಥಿಗಳಿಗೆ ಏನು ಈ ವರ್ಷದಲ್ಲಿ ವಿದ್ಯಾರ್ಥಿಗಳಿಗೆ ಭಾಳ ಟಾಪ್ನಲ್ಲಿ ಇರ್ತಾರೆ, ಏನು ತೊಂದರೆ ಇಲ್ಲ. ಅಷ್ಟು ವರ್ಷ ಈ ವಿಶ್ವವಸು ನಾಮ ಸಂವತ್ಸರ ಅವರಿಗೆ ಭಾಳ ಅನುಕೂಲ, ವಿದ್ಯಾರ್ಥಿಗಳಿಗೆ ಮಾತ್ರ. ಅದಕ್ಕೆ ವಿದ್ಯಾರ್ಥಿಗಳು ಮುಂದುವರಿಗೂ ಏನು ಪ್ರಾಬ್ಲಮ್ ಇಲ್ಲ, ಭಾಳ ಚೆನ್ನಾಗಿರ್ತಾರೆ. ಮತ್ತು ವ್ಯಾಪಾರ ಮಾಡೋರಿಗೆ, ಉದ್ಯೋಗ ಮಾಡೋರಿಗೆ, ಕೆಲಸ ಮಾಡುವವರಿಗೆ ಸ್ವಲ್ಪ ಸ್ಟ್ರೆಸ್ ಆಗುತ್ತೆ. ಹೊಟ್ಟೆ ಹಸಿವಿನ ಉದರ ಬಾಧೆ ಅನ್ನೋ ಸಮಸ್ಯೆ ಜಾಸ್ತಿ ಆಗುತ್ತೆ. ಸ್ವಲ್ಪ ಜಾಗ್ರತೆ. ಮತ್ತು ಅದರ ಜೊತೆಗೆ ಉದ್ಯೋಗದಲ್ಲಿ ಯಶಸ್ಸು ಕಾಣ್ತೀರ, ಹಣ ಉಳಿಯುತ್ತೆ. ಈ ರೀತಿಯಾಗಿ ನಿಮ್ಮ ವಾರದ ಈ 15 ದಿವಸಗಳ ಕಾಲ ಇರುವಂತಹದ್ದು ಗೋಚರ ಫಲ. ಅದಕ್ಕೆ ನಿಮಗೆ ಪರಿಹಾರ ಏನಪ್ಪ ಅಂತಂದರೆ, ನೀವು ದುರ್ಗಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು 1 ಎಲೆ ಅಡಿಕೆ, 1 ರೂಪಾಯಿ ಕಾಯಿನ್, ಅದರ ಜೊತೆಗೆ 1 ಹಿಡಿ ಅಕ್ಕಿ, ಇಷ್ಟನ್ನು ತೊಗೊಂಡು ಹೋಗ್ಬಿಟ್ಟು ನೀವು ದುರ್ಗಾ ದೇವಸ್ಥಾನಕ್ಕೆ ಪ್ರತಿ ಶುಕ್ರವಾರ ಇಟ್ಟು ಬಂದದ್ದಾದರೆ ನಿಮಗೆ ಖಂಡಿತವಾಗಿಯೂ ಎಲ್ಲ ರೀತಿಯಾದಂಥ ಯೋಗ ಇರ್ತದೆ. ಇದನ್ನು ಮಾಡ್ತಿರ್ತಾನೆ, ಮಾಡಿ, ಮರಿಬೇಡಿ, ಒಳ್ಳೆಯದಾಗುತ್ತೆ. ಬನ್ನಿ ಮುಂದಿನ ರಾಶಿಗೆ ಹೋಗೋಣ. ಮುಂದಿನ ರಾಶಿ ಬಂದುಬಿಟ್ಟು ಮಿಥುನ ರಾಶಿ. ಈ ಮಿಥುನ ರಾಶಿಯವರಿಗೆ ಈ 15 ದಿವಸಗಳಲ್ಲಿ ಬಹಳ ನೆಮ್ಮದಿಯ ಜೀವನ ಪ್ರಾರಂಭ ಮಾಡ್ತಾ ಇದ್ದಾರೆ. ಮತ್ತು ಸ್ವಾಮಿ, ಆಶ್ಚರ್ಯ ವಿಷಯ ಏನಂತಂದರೆ, ಗುರು ಸ್ವಸ್ಥಾನದಲ್ಲಿರುವಂಥದ್ದಕ್ಕೆ ಅವರಿಗೆ ಬಹಳ ರೀತಿಯಾದಂಥ ಅನುಕೂಲವಾಗುವಂಥ ಕಾರ್ಯಗಳಿದೆ. ಅವರಿಗೆ ಆ ನಕ್ಷತ್ರದ ಮೇಲೆ ಪ್ರಭಾವದಿಂದ ಏನಾದರೂ ನೀವು ತಪ್ಪು ಮಾಡಿದರೆ ಅದನ್ನು ಸರಿ ಮಾಡಿಕೊಳ್ಳುವಂಥ ಸುಮಧುರ ಅವಕಾಶ ಇದಾಗಿದೆ. ಯಾವುದೇ ಕಾರಣಕ್ಕೂ ತೊಂದರೆ ಮಾಡಿಕೊಳ್ಳಲಾರದೆ ಸಂತೋಷವಾದಂಥ ಜೀವನ ಈ ವಾರ ಆಗಲಿದೆ. ಮುಂದೆ ಬರುವಂಥ 15 ದಿವಸಗಳಲ್ಲಿ ನೀವೇನು ತಲೆ ಕೆಡಿಸ್ಕೋಬೇಡಿ. ಯಾವ ಮಿಥುನ ನಿಮಗೆ ಸಂಬಂಧದಲ್ಲಿ ತೊಂದರೆಯನ್ನು ಕೊಟ್ಟಿದ್ದಾನೋ ಅವನು ಈಗ ಸರಿ ಮಾಡುವಂಥ ಕಾಲ. ಮಧ್ಯಸ್ಥಿಕೆಯಲ್ಲಿ ನಿಮ್ಮ ಕೆಲಸಗಳು ಪರಿಪೂರ್ಣವಾಗಿ ಮುಗಿಯುತ್ತೆ. ಕೋರ್ಟ್ ಕಚೇರಿಯಲ್ಲಿ ಸಂಬಂಧದ ವಿಷಯಗಳಲ್ಲಿ ಏನಾದರೂ ಇದ್ದರೆ ಸರಿಯಾಗುತ್ತೆ. ಯಾವುದೇ ರೀತಿಯಾದಂಥದ್ದು ನೋವುಗಳು ಬಾಧೆ ಕಡಿಮೆ ಆಗುತ್ತೆ. ನಿಮಗೆ ಗುರುವಿನ ಅನುಗ್ರಹ ಇರುವುದರಿಂದ ನೀವು ಸಂಚಾರ ಮಾಡಬೇಕಾದಂಥ ಪರಿಸ್ಥಿತಿ ಬರ್ಬೋದು. ದೂರದ ಪ್ರಯಾಣಗಳನ್ನು ಮಾಡಬೇಕಾದ್ರೆ ಎಚ್ಚರಿಕೆ ವಹಿಸಿ. ಈ ಎಚ್ಚರಿಕೆಗೆ ಮತ್ತು ವಿದ್ಯಾರ್ಥಿಗಳಿಗೆ ನಾನು ಆವಾಗಲೇ ಹೇಳಿದಾಗ ವಿದ್ಯಾರ್ಥಿಗೆ ಎಲ್ಲ ರಾಶಿಯವರಿಗೆ ಬಹಳ ಅನುಕೂಲ ಇದೆ. ನೋ ಪ್ರಾಬ್ಲಮ್ ಇಟ್. ನೀವು ತಲೆನೇ ಕೆಡಿಸ್ಕೋಬೇಡಿ. ಹಾಗಾಗಿ ನೋಡಿ, ನಮ್ಮಲ್ಲಿ ಬರ್ತಾ ರಿಸಲ್ಟ್ಸ್ಗಳು ಜಾಸ್ತಿ ಆಗ್ತದೆ. ಯಾಕಂದರೆ ನಮ್ಮ ಭಾರತ ದೇಶದ ವಿದ್ಯೆ ಅನ್ನೋ ಒಂದು ಕೊಡುಗೆ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇದೆ.
ಇದಕ್ಕೆ ಕಡೆಯಲ್ಲಿ ಈ ವಿದ್ಯಾರ್ಥಿಗಳ ವಿಷಯದಲ್ಲಿ ಒಂದು ಡಾಟಾ ಕೂಡ ನಿಮಗೆ ಕೊಡ್ತೀನಿ. ಭಾಳ ಇಂಟ್ರೆಸ್ಟಿಂಗ್ ಇದೆ, ಕೊನೆ ತನಕ ನೋಡಿ, ಮರಿಬೇಡಿ. ಈ ವಿಷಯದಲ್ಲಿ ನಿಮಗೆ ರಾಶಿಗಳು ಮುಗಿತು, ನನ್ನ ರಾಶಿ ಇಷ್ಟೇ ಇದೆಯಪ್ಪ ಇಷ್ಟನ್ನೇ ಅಂತ ತಿಳ್ಕೊಬೇಡಿ. ಈ ರಾಶಿಯಲ್ಲಿ ಇರುವಂಥವರು ಬೇರೆಯವರು ನಿಮ್ಮ ಕುಟುಂಬ ವರ್ಗ ಯಾರು ಇದ್ದರೆ ಅವ್ರಿಗೂ ಅದರ ಬಗ್ಗೆ ತಿಳಿಸಿ, ಅವರಿಗೆ ಎಚ್ಚರಿಕೆ ವಹಿಸಲಿಕ್ಕೆ ಹೇಳಿ. ಸಂತೋಷವಾಗಿದ್ದರೆ ಹಾಗೆ ಬಿಡಿ, ಅವ್ರಿಗೇನು ಈ ಜ್ಯೋತಿಷ್ಯ ವಿಷಯದಲ್ಲಿ ಹೇಳಲೇಬೇಡಿ. ಸಂತೋಷವಾಗಿದ್ದರೆ ಸಂತೋಷವಾಗೇ ಇರಲಿ ಅವರು, ಸರಿನಾ? ಬನ್ನಿ. ನಿಮಗೆ ಅದು ಸಂಖ್ಯೆ ಹೇಳಬೇಕಲ್ಲ, ನಿಮಗೆ ಅದರೊಳಗೆ ನಿಮಗೆ ಅದೃಷ್ಟ ಸಂಖ್ಯೆ ಬಂದುಬಿಟ್ಟು 5ರಲ್ಲಿ ನೀವು ಕೆಲಸ ಮಾಡೋದಾಯ್ತಂದರೆ ನೀವು ಈ ಕೆಲಸ ಮಾಡಿ. ನಿಮಗೆ ಅದು ಎಚ್ಚರಿಕೆ ಅಂತ ಹೇಳಿದ್ದಲ್ಲ, ಅದಕ್ಕೆ ಒಂದು ನಿಮಗೆ ಪರಿಹಾರ ಅಂತ ಹೇಳಬೇಕು. ಪರಿಹಾರ ಗುರುವಿಗೆ ಪರಿಹಾರ ಏನು? ನಮ್ಮ ಹತ್ತಿರದಲ್ಲಿರುವಂತಹ ರಾಯರ ಮಠ ಇರಲಿ, ಶ್ರೀ ಸಿದ್ಧಾರೂಢ ಸ್ವಾಮಿಗಳ ಮಠ ಇರಲಿ, ಅಥವಾ ನಮ್ಮಲ್ಲಿ ಇರುವಂತಹ ಈ ಸ್ಥಳದಲ್ಲಿರುವಂತಹ ಸಿದ್ದಪ್ಪಜ್ಜನ ದೇವಸ್ಥಾನ ಉಂಟು. ಹೀಗೆ ಈ ಗುರುವಿನ ದರ್ಶನ ಮಾಡೋದರಿಂದ ಖಂಡಿತವಾಗಿಯೂ ಎಲ್ಲ ಫಲ ಸಿಗ್ತದೆ, ಸರಿನಾ? ಬನ್ನಿ, ಹಾಗಾದರೆ ಮುಂದಿನ ರಾಶಿಗೆ ಹೋಗೋಣ. ಮುಂದಿನ ರಾಶಿ ಬಂದ್ಬಿಟ್ಟು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ದೈವತ್ವ ಕೊಡುವಂಥ ಕಾಲ. ಈ 15 ದಿವಸಗಳಲ್ಲಿ ಅವರು ಭಾಳ ಮನೆಯಲ್ಲಿ ವಿಚಿತ್ರವಾದಂಥ ವಾತಾವರಣಗಳನ್ನು ಕಾಣುವಂಥ ಸಂದರ್ಭ ಇದೆ. ನೀವು ಎಷ್ಟೇ ಹೋರಾಡಿದರೂ ಕೂಡ ಏನು ಫಲ ಬೇಕು ಅಂತೇಳಿ ನೀವು ಬಯಸ್ತಾ ಇದ್ದೀರಲ್ಲ, ಅದರ ಬೀಜ ಈಗ ಮೊಳಕೆ ಹೊಡೆದಿದೆ. ಈ 15 ದಿವಸಗಳಲ್ಲಿ ನಿಮಗೆ ಬೇಕಾಗುವಂಥ ಪ್ರತಿಯೊಂದು ಒಳ್ಳೆಯ ವಿಷಯ ನಿಮಗೆ ಸಿಗಲಿಕ್ಕಿದೆ. ಜೊತೆಗೆ ನಿಮಗೆ ಹಿರಿಯರ ಅನುಗ್ರಹ ಭಾಳ ಉಂಟು. ಆದಷ್ಟು ಬೇಗ ನಿಮ್ಮ ಕೆಲಸಗಳು ಆಗುತ್ತೆ, ಇದರಲ್ಲಿ ಸಂಶಯವಿಲ್ಲ. ವಿದ್ಯಾರ್ಥಿಗಳಿಗೆ ಯಶಸ್ಸಿದೆ, ತೊಂದರೆ ಇಲ್ಲ. ಉದ್ಯೋಗ ಮಾಡುವವರಿಗೆ ಈ 15 ದಿವಸಗಳಲ್ಲಿ ಉತ್ತಮವಾದ ಕಾರ್ಯಗಳು ನಡೆಯುವಂಥ ಸಂಭಾವನೆ ಹೆಚ್ಚಿದೆ. ಯಾವುದೇ ರೀತಿಯಾದಂಥ ಕೆಲಸಗಳನ್ನು ಮಾಡಬೇಕಾದ್ರೆ ನೀವು ಪ್ರಾರಂಭ ಮಾಡ್ಬೋದು. ಇನ್ನೊಂದು ಹೇಳೋದು ಮಾಡ್ತೇನೆ, ಈ ಆಷಾಢ ಮಾಸದಲ್ಲಿ ಎಷ್ಟೋ ಜನಗಳು ಹೇಳ್ತಾರೆ, ಪುರೋಹಿತರು ಆಷಾಢ ಮಾಸ ಇದೆ ಬೇಡ, ಆಷಾಢ ಮಾಸ ಇದೆ ಬೇಡ, ಆಷಾಢ ಮಾಸ ಇದೆ ಬೇಡ ಅಂಥೇಳಿ ಹೇಳ್ತಾರೆ. ನಿಮಗೊಂದು ವಿಷಯ ಗೊತ್ತಾ? ಗರ್ಭದಲ್ಲಿರುವಂತಹ ತಾಯಿಯನ್ನು ಪೂಜೆ ಮಾಡುವಂಥ ಕಾಲವೇ ಆಷಾಢ. ಹೇಗೆ ಅಂತ ಕೇಳ್ತೀರಾ? ಆಷಾಢದಲ್ಲಿ ತಾಯಿ ಉಪವಾಸ, ಹೆಂಡತಿ ಇದ್ರೆ ಹೆಂಡತಿಗೆ ಉಪವಾಸ, ಹೆಣ್ಣು ಮಕ್ಕಳಿದ್ರೆ ಹೆಣ್ಣು ಮಕ್ಕಳು ಉಪವಾಸ. ಯಾಕಿರ್ತಾರೆ ಅವರು? ಅವರು ನಮ್ಮ ಮನೆಯ ಸಂಸಾರವನ್ನು ಅಥವಾ ತಮ್ಮ ಹೆಣ್ಣಿನ ಜೀವನವನ್ನು ಉದ್ಧಾರ ಮಾಡಬೇಕು, ಸಮೃದ್ಧಿ ಆಗಬೇಕು, ನನ್ನ ಮನೆ ಸುಖವಾಗಿರಬೇಕು ಅಂತೇಳಿ ಬಯಸುವಂಥ ಕಾಲ ಆಗಿದೆ. ಈ ಕಾಲದಲ್ಲಿ ಯಾರಾದರೂ ಒಳ್ಳೆ ಕೆಲಸ ಮಾಡಬೇಡ ಅಂತ ಹೇಳಿದರೆ, ಹೇಳಿ ಸ್ವಾಮಿ ಹೇಗಾಗತ್ತೆ ಒಳ್ಳೆ ಕೆಲಸ ಮಾಡಬಾರ್ದು ಅಂತ ಹೇಳಿದರೆ? ಒಳ್ಳೆ ಕೆಲಸಗಳು ಉಂಟು, ಮಾಡಲೇಬೇಕು. ಅದ್ರ ಜೊತೆಗೆ ಕೆಲವೊಂದು ನಕ್ಷತ್ರಗಳನ್ನು ಬಿಟ್ಟು ನೀವು ಕೆಲಸ ಮಾಡಿ ಅಂತ ಹೇಳುವಂಥ ಪ್ರಕ್ರಿಯೆ. ಆಷಾಢ ಭಾಳ ಒಳ್ಳೆಯ ದಿವಸ. ದೇವರ ಧ್ಯಾನಕ್ಕೆ, ದೇವಿಯ ಧ್ಯಾನಕ್ಕೆ, ವಿಷ್ಣು ಮತ್ತು ಶಿವನಿಗೆ ಧ್ಯಾನಕ್ಕೆ ಆಗುವಂಥ ಮೂಲದಲ್ಲಿ ಈ ಆಷಾಢ ಮಾಸ ಇದೆ. 3 ದೇವರುಗಳು, ವಿಷ್ಣು, ಈಶ್ವರ, ದೇವಿ. ಯಾವುದೇ ದೇವಿ ಇಟ್ಕೊಳ್ಳಿ, ಲಕ್ಷ್ಮಿಯಿಂದ ಹಿಡಿದು ಉಗ್ರ ಸ್ವರೂಪದಲ್ಲಿರುವಂತಹ ದೇವಿಯವರೆಗೂ ನೀವು ಆರಾಧನೆ ಮಾಡಿ, ಖಂಡಿತ ನಿಮಗೆ ಯಶಸ್ಸಾಗ್ತದೆ. ಆಷಾಢ ಮಾಸದ ವಿಷಯನ ತಿಳ್ಕೊಂಡ್ರಲ್ಲ, ಅದಕ್ಕೆ ನೀವು ಹೆದರಬೇಡಿ, ನೀವು ಮುಂದೆ ಬರೀರಿ. ಯಾವುದಾದ್ರೂ ನಿಮಗೆ ಏನಂತಾರೆ, ಈ ರಿಜಿಸ್ಟರ್ ಮಾಡಿಸ್ಬೇಕಾದ್ರೆ ಅಥವಾ ಬಂಗಾರವನ್ನು ತಗೋಬೇಕಾದ್ರೆ ಅಥವಾ ನಿಮಗೆ ಹೊರಗಡೆ ದೇವರ ದರ್ಶನವನ್ನು ಮಾಡಬೇಕಾದ್ರೆ ದಯವಿಟ್ಟು ಸ್ವಾಮಿ ಈ ಥರದ್ದೆಲ್ಲ ತಿಳ್ಕೊಂಡು ದೇವರ ದರ್ಶನ ಮಾಡೋದನ್ನು ಬಿಡಬೇಡಿ. ಎಲ್ಲ ಮಾಡಿ, ಎಲ್ಲ ಒಳ್ಳೆಯದಾಗುತ್ತೆ. ಮಳೆ ಇದೆ, ಜಾಗ್ರತೆಯಾಗಿ, ಸರಿನಾ?
ಮತ್ತು ನಿಮಗೆ ಪರಿಹಾರ ಹೇಳಬೇಕಂತಂದರೆ ನಿಮಗೆ ಹೇಳೋದೇನಿದೆ ಸ್ವಾಮಿ, ಸೀದಾ ದೇವಿಯ ದೇವಸ್ಥಾನಕ್ಕೆ ಹೋಗಿ ನಿಮಗೂ ಕೂಡ 2 ಎಲೆ ಅಡಿಕೆ, 1 ರೂಪಾಯಿ ಕಾಯಿನ್ಸು, ದೇವರಿಗೆ ಬೇಕಾಗ್ತದೆ ಯಾವುದು, ನಿಮಗೆ ಅಕ್ಕಿ ತೊಗೊಂಡೋಗಿ ನಿಮಗೆ ಆ ಕೆಲಸ ಮಾಡಿ, ಅಥವಾ ನಿಮಗೆ ಬಯಸಿದರೆ ಎಲ್ಲಾದರೂ ಉತ್ಸವ ನಡೀತಾ ಇದ್ದರೆ ಅನ್ನದಾನ ಮಾಡಿಸಿ. ನಿಮ್ಮ ದೋಷಗಳೆಲ್ಲ ಸಂಪೂರ್ಣವಾಗಿರುತ್ತೆ, ಸಂತೋಷವಾಗಿರುತ್ತೆ. ಬನ್ನಿ ಮುಂದಿನ ರಾಶಿಗೆ ಹೋಗೋಣ. ಪ್ರಿಯ ಮಿತ್ರರೇ, ನನ್ನ ಈ ವಿಶ್ಲೇಷಣೆಗಳು ನಿಮಗೆ ಹಿಡಿಸ್ತಾ ಇದ್ದರೆ, ನಿಮಗೇನಾದರೂ ಪ್ರಯೋಜನ ಆಗ್ತಾ ಇದ್ದರೆ ಖಂಡಿತವಾಗಿಯೂ ಒಂದು ಲೈಕ್ ಅಂತೂ ಬರಬೇಕಲ್ಲ. ಅದ್ರ ಜೊತೆಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂದರೆ ಖಂಡಿತವಾಗಿ ಮಾಡಿಕೊಳ್ಳಿ. ಯಾಕಂದರೆ ಉತ್ತರ ಕರ್ನಾಟಕದಲ್ಲಿ ಭಾಳ ಜನಗಳು ಜ್ಯೋತಿಷರು ಈ ಯೂಟ್ಯೂಬಲ್ಲಿ ಬರೋದು ಭಾಳ ಕಡಿಮೆ. ನಮ್ಮ ಜನ ಏನು ಮಾಡ್ತೇವೆ ಅಂತ ಹೇಳಿದರೆ, ನಮ್ಮ ಪ್ರಕೃತಿ ಅನುಸಾರವಾಗಿರುವಂಥ ಕೆಲಸಗಳನ್ನು ನಾವು ಬಿಟ್ಬಿಡ್ತೀವಿ. ನಮಗೆ ಯಾರೋ ಹೇಳ್ತಾರೆ, ಏನೋ ಮಾಡ್ತಾರೆ ಅಂತಕ್ಕೂ ನಾವು ಜೀವನ ಮಾಡ್ತೇವೆ. ಬೇಕಾದಷ್ಟು ಜನ ನಾವು ನೋಡ್ತಾ ಇರ್ತೇವೆ, ನೋಡಿ ಒಂದೊಂದು ಸತಿ ನಗು ಬರುತ್ತೆ. ಆದರೂ ನಾನು ಆ ಥರದ ವಿಷಯಗಳನ್ನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಆದರೆ ನಾನು ನಿಮಗೆ ಹೇಳೋದೇನಂತಂದರೆ, ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇರುವಂಥ ಮಾಹಿತಿ ನಿಮಗೆ ಸಂತೃಪ್ತಿಯಾಗಿರುತ್ತೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ದಯವಿಟ್ಟು ಎಲ್ಲ ಮಿತ್ರರಿಗೆ ಹೇಳ್ಕೊಳ್ಳೋದಿಷ್ಟೇ, ಖಂಡಿತವಾಗಿ ಶೇರ್ ಮಾಡಬೇಕು. ಒಂದು 4 ಜನಗಳಿಗೆ ಅನುಕೂಲ ಮಾಡುವಂಥ ಕೆಲಸ ಆದರೆ ಅದು ಭಾಳ ಸಂತೋಷ ಆಗುತ್ತೆ. ನೀವು ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ತೀರೋ ನನಗೆ ಮತ್ತೆ ಅಷ್ಟು ನಿಮಗೆ ಬೇರೆ ಬೇರೆ ವಿಷಯಗಳು, ಜ್ಯೋತಿಷ್ಯದಲ್ಲಿ ಸಮುದ್ರ ಇದೆ, ಇದಕ್ಕೆ ಎಂಡಿ ಇರೋದಿಲ್ಲ. ನಮ್ಮಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟುಗಳನ್ನು ನಾವು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಖಂಡಿತವಾಗಿ ಪ್ರಯತ್ನ ಮಾಡ್ತೇವೆ. ಇದು ಒಂದೇ ಅಲ್ಲ, ವಾಸ್ತು ಇರ್ಬೋದು, ಸಂಖ್ಯಾಶಾಸ್ತ್ರದ ಬಗ್ಗೆ ಅವರುಗಳಿಗೆ ಇನ್ನೂ ಸಂಖ್ಯಾಶಾಸ್ತ್ರದ ಬಗ್ಗೆ ಡೀಟೇಲ್ಸ್ ಕೊಡೋದಿದ್ದೇನೆ. ಜೊತೆಗೆ ವಾಸ್ತು ಇರ್ಬೋದು, ಜೀವನದ ಗ್ರಹ ಬಲಗಳಿರ್ಬೋದು, ನಕ್ಷತ್ರದ ಮೇಲೆ ದೊಡ್ಡ ಟಾಪಿಕ್ ಇದೆ, ಅದು ರೆಡಿ ಮಾಡ್ತಾ ಇದ್ದೀನಿ, ಸ್ಕ್ರಿಪ್ಟ್ ಆಗ್ತಾಯಿದೆ. ಖಂಡಿತವಾಗಿ ನೀವು ಅದನ್ನೆಲ್ಲ ಹೇಳ್ಕೊಡ್ತೀನಿ, ತಿಳಿಸ್ಕೊಡ್ತೀನಿ, ಆಯಿತಾ? ಬನ್ನಿ. ಹಾಗಾದರೆ ಅದೃಷ್ಟ ಸಂಖ್ಯೆ ಬಂದ್ಬಿಟ್ಟು ಯಾರು? ಕರ್ಕಾಟಕದವರು 2. ಇದನ್ನು ನೋಟ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ಮುಂದಿನ ರಾಶಿಗೆ ಹೋಗೋಣ. ಮುಂದಿನ ರಾಶಿ ಬಂದ್ಬಿಟ್ಟು ಸಿಂಹರಾಶಿ. ಸಿಂಹರಾಶಿಯವರಿಗೆ ಸ್ವಲ್ಪ ಈ 15 ದಿವಸ ಸ್ವಲ್ಪ ಜಾಸ್ತಿ ಆಗಿರಬೇಕು. ಅವರ ಗ್ರಹ ಬಲಗಳು ಅಷ್ಟು ಚೆನ್ನಾಗಿಲ್ಲ. ಅಪವಾದ ಬರ್ತದೆ, ಬಯಸ್ಕೋದು ಬರ್ತದೆ. ಏನಪ್ಪ ನೀನು ನನಗೆ ಹೇಳಿದೆ ಕೇಳಿದೆ, ನೀನೆಲ್ಲ ಕೆಲಸ ಮಾಡ್ತೀಯ, ಒಳ್ಳೆ ಕೆಲಸ ಇದ್ದರೂ ಕೂಡ ಬೈತಾರೆ. ಈ ಥರ ಸಿಚುವೇಶನ್ ಇದೆ ಸ್ವಾಮಿ ಅವ್ರದ್ದು. ದಯವಿಟ್ಟು ನಾನು ಅವರಿಗೆ, ಸಿಂಹರಾಶಿಯವರಿಗೆ ಈ 15 ದಿವಸ ಕಾಲದಲ್ಲಿ ಏನು ತೊಂದರೆ ಮಾಡಿಕೊಳ್ಳಾರೆ, ಸುಮ್ಮನೆ ಎಷ್ಟು ಕೆಲಸ ಇದೆ ಅಷ್ಟು, ಯಾರಾದರೂ ಬೈತಿದ್ರು 1-2 ಬಯಸ್ಕೊಂಡು. ಸಂಬಂಧಿಕರ ವಿಷಯದಲ್ಲಿ ಜಾಗೃತಿಯಾಗಿರಬೇಕು. ಯಾಕಂದರೆ ಅಲ್ಲಿಂದಲೇ ಅಪವಾದ ಸ್ಟಾರ್ಟ್ ಆಗೋದು. ನಿಮಗೆ ಕೆಲವು ಜನ ನಿಮ್ಮ ಹೇಳಿಕೆ ಸಹಿಸ್ಲಿಕ್ಕೆ ಆಗೋದಿಲ್ಲ. ನಿಮ್ಮ ಸ್ಟ್ರೆಂತನ್ನು ಅವರು ಭಾಳ ಜನ ಅದನ್ನು ನೆಗ್ಲೆಕ್ಟ್ ಮಾಡುವಂಥ ಕೆಲಸ. ಏನಪ್ಪ ಇವು ನನಗಿಂತ ಮುಂದೆ ಹೋಗ್ಬಿಡ್ತೇವೆ ಅಂತ ಆ ಸೂರ್ಯ ಸ್ವಲ್ಪ ಚೆನ್ನಾಗಿ ಇರ್ತದೆ, ಸ್ವಾಭಾವಿಕ. ಯಾಕಂದರೆ ನಿಮ್ಮ ಯೋಗವೇ ಹಾಗೆ ಉಂಟು, ಈಗ ಏನೂ ನಿಮ್ಮ ತಡೆಯೋರು ಹಾಗೆ. ಆದರೆ ಈ 15 ದಿವಸಗಳ ಕಾಲ ಸ್ವಲ್ಪ ಜಾಗ್ರತೆ ಇದೆ, ಸರಿ ಹೋಗುತ್ತೆ. ಪರಿಹಾರ ಬೇಕಾದರೆ ನೀವು ಅದೇ ವಿಷ್ಣು ಸಹಸ್ರನಾಮ ಪಠನೆ ಮಾಡಿ, ಲಲಿತಾ ಸಹಸ್ರನಾಮ ಪಠನೆ ಮಾಡಿ. ಇದು ಇಲ್ಲಪ್ಪ ಅಂದರೆ ನೀವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬಂದುಬಿಟ್ಟು ನೀವಲ್ಲಿ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಹೋಗಿ ಆಂಜನೇಯ ಸ್ವಾಮಿಗೆ ಬೆಳಗಿನ ದರ್ಶನವನ್ನು ಮಾಡಿ. ಬೆಳಗಿನ ದರ್ಶನವನ್ನು ಮಾಡಿದರೆ ಭಾಳ ಅದಕ್ಕಿಂತ ಮುಖ್ಯವಾಗಿ ನೀವು ಬೆಳಗಿನ ದರ್ಶನ ಜೊತೆಗೆ 7 ಗಂಟೆ ಒಳಗೆ, 6:30 7 ಗಂಟೆ ಒಳಗೆ ದರ್ಶನ ಮಾಡಿದರೆ ಇನ್ನೂ ಅನುಕೂಲ. ಖಂಡಿತವಾಗಿಯೂ ನಿಮ್ಮ ಸಮಸ್ಯೆ ಹೊರಟೋಗ್ತದೆ. ಪಾಸಿಟಿವ್ನಲ್ಲಿ ಇರ್ತೀರ, ಸಂತೋಷವಾಗಿರ್ತೀರ. ನಿಮ್ಮ ಅದೃಷ್ಟ ಸಂಖ್ಯೆ ಬಂದ್ಬಿಟ್ಟು 9. ಜಾಗ್ರತೆ 9 ಬಗ್ಗೆ ನಾನು ನಿಮಗೆ ಭಾಳ ಹೇಳಿದ್ದೀನಿ. ಸಂಖ್ಯಾಶಾಸ್ತ್ರ ನೋಡಿಲ್ಲಲ್ಲ ನೀವು, ನೋಡಿಲ್ಲ ಅಂದರೆ ಒಂದು ಸತಿ ನೋಡಿ, ಭಾಳ ಚೆನ್ನಾಗಿದೆ ಟಾಪಿಕ್. ಈ 9 ಸಂಖ್ಯೆಯಲ್ಲಿ ಏನೇನಿದೆ ಅಂತ ಹೇಳ್ಬಿಟ್ಟು ಭಾಳ ನಿಮಗೆ ಅದು ಎಷ್ಟು ಸಂತೋಷ ಕೊಡ್ತದೆ. ಕೆಲವು ಜನ ನೋಡಿದರೆ ಅರ್ಧ ನೋಡ್ತಾರೆ, ಪೂರ್ತಿ ನೋಡ್ತಾರೆ ಇಲ್ಲೋ ಅಂತ ಗೊತ್ತಿಲ್ಲ. ಬಟ್ ಆದರೆ ಅದರಲ್ಲಿರುವಂಥ ಸಂಖ್ಯೆ ವಿಷಯಗಳಲ್ಲಿ ಬಹಳ ಅರ್ಥ ಇದೆ. ನೀವು ಒಂದು ದಿವಸ ಅದರಲ್ಲಿ ಏನಾದರೂ ಕಡಿಮೆ ಇದ್ದರೆ ಹೇಳಿ, ಆಯಿತಾ? ನಾನು ನಿಮ್ಮ ಭಟ್ರು ಅಂತ ತಿಳ್ಕೊಂಡು ನೀವೇನು ಮುಜುಗರ ಮಾಡ್ಕೊಳ್ಳೋದು ಬೇಡ. ತಪ್ಪಿದೆ ಭಟ್ರೆ ಇದು ಸರಿ ಇದೆ ಅಂತೇಳಿ ನನಗೆ ಕಮೆಂಟ್ ಹಾಕಿ. ಅಂದರೆ ನನಗೆ ಗೊತ್ತಾಗುತ್ತೆ ನಮ್ಮ ತಪ್ಪುಗಳು ನಮಗೆ, ನಮ್ಮ ಬೆನ್ನು ನಮಗೆ ಕಾಣೋದಿಲ್ಲ.
ಎಲ್ಲರೂ ನೋಡಿ ತಮ್ಮ ತಮ್ಮ ವೃತ್ತಿಯಲ್ಲಿ ತಾವು ಪರಿಣಿತರಿರ್ತಾರೆ. ಹಾಗೆ ನಮ್ಮ ವೃತ್ತಿಯಲ್ಲಿ ನಾವು ಪರಿಣಿತರಿದ್ದೀವಿ ಅಂದರೂ ಕೂಡ ನಮಗೆ ಗುರು ಯಾರು? ಆ ದೇವರು. ದೇವರನ್ನು ನಾವು ಈಗ ನಿಮಗೆ ಈ ಸಂಬಂಧಪಟ್ಟ ವಿಷಯಗಳನ್ನು ಹೇಳ್ತಾ ಇರಬೇಕಾದ್ರೆ ದೇವರು ಬಂದು ಏನೋ ಆದರೂ ಒಂದು ವಿದ್ಯೆ ಕೊಟ್ಟರೆ ಮಾತ್ರ ನಮಗೆ ಹೇಳಿಕಾಗ್ತದೆ. ಆ ವಿಚಾರದಲ್ಲಿ ನಾನು ನಿಮಗೆ ಬೇಕಾದ ಸತ್ಯ ಹೇಳಿದ್ದೀನಿ. ಈಗ ಗುರುವಿನ ವಿಷಯಕ್ಕೆ ಬಂದಾಗ ನಾವು ನಿಮಗೆ ಹೇಳೋದೇನು, ನಮ್ಮಲ್ಲಿ ಏನಾದರೂ ತಪ್ಪಾಗಿದೆ ದಯವಿಟ್ಟು ಅದರೊಳಗೆ ಮೆನ್ಷನ್ ಮಾಡಿ, ಸರಿ ಮಾಡೋಣಂತೆ. ಸದ್ಯಕ್ಕೆ ಈ ಥರ ಉಂಟು. ಮುಂದೆ ನೀವೆಲ್ಲ ಸಪೋರ್ಟ್ ಮಾಡಿದರೆ ಮುಂದೆ ನಮಗೆ ಈ ಯೂಟ್ಯೂಬ್ ಚಾನಲಲ್ಲಿ ನೀವು ಮತ್ತೆ ನಮ್ಮನ್ನು ಆ ವಿದ್ಯೆಗಳನ್ನು ನೀವು ಎಕ್ಸ್ಪ್ಲೋರ್ ಮಾಡಿದರೆ, ನೀವು ಅದನ್ನು ಹಂಚಿದರೆ, ಶೇರ್ ಮಾಡಿದರೆ ಭಾಳ ಅನುಕೂಲ ಆಗುತ್ತೆ. ಅಲ್ಲವೇ? ನೀವೇ ನಮಗೆ ಎಲ್ಲ ರೀತಿಯಾದಂತಹ ಬಂಧು ಬಾಂಧವರು, ಮಿತ್ರರು, ಇದನ್ನು ನಂಬಿಬಿಟ್ಟೆ ನಮ್ಮ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು. ಬೇರೆ ಯಾರೂ ಇಲ್ಲ. ನನಗೆ ಮಿತ್ರರು ಅಂದರೆ ಯಾರು? ನನ್ನಲ್ಲಿರುವಂತಹ ಪ್ರತಿಯೊಬ್ಬರು ಹಿತೈಷಿಗಳು. ಅವ್ರು ಯಾರಂದರೆ ಎಲ್ಲ ನೀವೇ. ನಿಮ್ಮನ್ನು ಬಿಟ್ಟು ಏನಿಲ್ಲ, ಸರಿನಾ? ಹಾಗಾದರೆ ನಿಮ್ಮ ಅದೃಷ್ಟ ಸಂಖ್ಯೆ ಬಂದುಬಿಟ್ಟು 9 ಹೇಳಿದ್ದಲ್ಲ, ಸಿಂಹರಾಶಿಯವರು. ಬನ್ನಿ ಮುಂದಿನ ರಾಶಿ ಒಳ. ಮುಂದಿನ ರಾಶಿ ಬಂದುಬಿಟ್ಟು 15 ದಿವಸಗಳ ಕಾಲದಲ್ಲಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಅಧಿಪತಿ ಬುಧ. ಈ ಸತಿ ಅವರಿಗೆ ಆಲೋಚನೆಯಲ್ಲಿ, ತಿಳುವಳಿಕೆಯಲ್ಲಿ ಅವರನ್ನು ಮೀರಿಸೋರು ಯಾರೂ ಇಲ್ಲ. ಬುಧಾದಿತ್ಯ ಯೋಗದಲ್ಲಿ ಅವರ ಜೀವನ ನಡೀತಾ ಇದೆ. ಭಾಳ ಸುಂದರ. ಭಾಳ ದಿವಸಗಳಾದ ಮೇಲೆ ಈ ಮಾಸದಲ್ಲಿ ಅವರಿಗೆ ಬಂದಿದೆ. ಅದಕ್ಕೆ ಈ 15 ದಿವಸಗಳಲ್ಲಿ ನಿಮಗೆ ಏನು ತಿಳಿಯುತ್ತೋ ಆ ಕೆಲಸ ಮಾಡಿ. ನಮ್ಮ ಭಟ್ರ ಮಾತು ಕೇಳಬೇಡಿ. ನಿಮ್ಮ ಮನಸ್ಸಿಗೆ ಏನು ತಿಳಿಯುತ್ತೋ ಆ ಕೆಲಸ ಮಾಡಿ. ಸಂತೋಷವಾಗಿರ್ತೀರ. ಏಕಾಗ್ರತೆಯಲ್ಲಿ ಇರಬೇಕು ಅಂತೇಳಿ ಜೀವನ ಅನ್ನಿಸ್ತದೆ, ಇದ್ದು ಬಿಡಿ. ಸಂತೋಷವಾಗಿ ಟೂರ್ಗೆ ಹೋಗಬೇಕಾದ್ರೆ ಹೋಗಿ ಬನ್ನಿ. ಮನಸ್ಸಿನ ನೆಮ್ಮದಿ ಸಿಗುತ್ತೆ. ಫ್ರೆಶ್ ಆಗಿ ಬರ್ತೀರ. ಮತ್ತೆ ನಿಮ್ಮ ಕೆಲಸಗಳು 4 ಪಟ್ಟು ಸ್ಪೀಡಲ್ಲಿ ಕೆಲಸ ಮಾಡ್ತದೆ. ಗೊತ್ತಾಯ್ತಾ? ಒಳ್ಳೆ ಯೋಗ ಉಂಟು, ಸದುಪಯೋಗ ಮಾಡಿಕೊಳ್ಳಿ. ಯಾರು? ಕನ್ಯಾ ರಾಶಿಯವರು. ಕನ್ಯಾ ರಾಶಿಯವರಿಗೆ ಸ್ವಲ್ಪ ಭಾಳ ಸಂತೋಷ ಆಗುತ್ತೆ. ಭಾಳ ದಿವಸಗಳ ನಂತರ ಅವರಿಗೆ ಕೆಲವೊಂದು ಯೋಗಗಳು ಸೇರ್ಪಡೆ ಆಗಿದೆ. ವಿದ್ಯಾರ್ಥಿಗಳಿಗೆ ಮೊದಲೇ ಹೇಳಿದಾಗೆ ಭಾಳ ಟಾಪ್ನಲ್ಲಿದೆ. ಏನು ವಿಚಾರ ಮಾಡೋದು ಬೇಡ. ವ್ಯವಹಾರ ಮಾಡೋರು ರಿಲ್ಯಾಕ್ಸ್ ಬಯಸ್ತಾ ಇದ್ದಾರೆ, ರಿಲ್ಯಾಕ್ಸ್ ಆಗಿದೆ. ಅದರ ಜೊತೆಗೆ ಹೊಸ ಚಿಂತನೆಯ ಜೊತೆಗೆ ನೀವು ಮತ್ತೆ ರಿಟರ್ನ್ ಬ್ಯಾಕ್ ಆಗ್ತೀರ. ಸಲಹೆಗಳು ಕಾರ್ಪೊರೇಟ್ ಜೀವನದಲ್ಲಿ, ನಿಮ್ಮ ಉದ್ಯೋಗ ಸ್ಥಾನದಲ್ಲಿ, ಪ್ರತಿಯೊಂದು ಕೆಲಸದಲ್ಲಿ ಖಂಡಿತವಾಗಿಯೂ ನಿಮಗೆ ಯಶಸ್ಸಿದೆ. ವಿದ್ಯಾರ್ಥಿಗಳಿಗೆ ಯಶಸ್ಸಿದೆ. ನಿಮಗೆ ಅದೃಷ್ಟ ಸಂಖ್ಯೆ ಬಂದ್ಬಿಟ್ಟು 6 ಎಲ್ಲ ನಿಂತಿದೆ. ಭಾಳ ಸಂತೋಷವಾದ ಜೀವನ. ಏನು ಗಂಡ ಹೆಂಡತಿ ಹೊರಗಡೆ ಹೋಗಬೇಕು, ತಂದೆ ತಾಯಿನ ಕರ್ಕೊಂಡು ಹೋಗಬೇಕು, ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕು, ಮಳೆ ವಾತಾವರಣ ಇದೆ, ಎಲ್ಲಾದರೂ ಸ್ವಲ್ಪ ಜಾಲಿಯಾಗಿ ರೇಟ್ ಮಾಡಬೇಕಂದ್ರೆ ಹೋಗಿ ಬನ್ನಿ. ಮೈಂಡ್ ಫ್ರೆಶ್ ಆಗುತ್ತೆ. ಟೆನ್ಷನ್ ಮಾಡ್ಕೋಬೇಡಿ, ಏನೂ ಆಗೋದಿಲ್ಲ. ಆಯಿತಾ? ನಿಮಗೆ ಸಣ್ಣದೊಂದು ಪರಿಹಾರ ಬೇಕಾದರೆ ನೀವು ಗಣಪತಿಗೆ ಬುಧವಾರ ದಿವಸ ಅಥವಾ ರವಿವಾರ ದಿವಸ ನೀವು ಗಣಪತಿಗೆ ಹೋಗಿ ಪ್ರಾರ್ಥನೆ ಮಾಡಿ ಬಂದರೆ, ಒಂದು ರವಿವಾರ ದಿವಸ ಒಂದು ಎಕ್ಕೆ ಮಾಲೆ ಹಾಕಿ ಬಂದರೂ ಕೂಡ ನಿಮ್ಮ ಸಮಸ್ಯೆ ಸ್ವಲ್ಪ ನಿಲ್ಲುತ್ತೆ. ಸಮಸ್ಯೆ ಅನ್ನೋದಿಲ್ಲ, ಸಣ್ಣ ಪುಟ್ಟ ಅವಘಡಗಳು ಆಗೋದು ಬೇಡ ಅಂತೇಳಿ ಒಂದು ಪ್ರಿಕಾಷನ್ ಅಷ್ಟೇ. ದೇವಸ್ಥಾನಕ್ಕೆ ಯಾಕೆ ಹೋಗಬೇಕು? ಅದರದ್ದೊಂದು ಟಾಪಿಕ್ ಇದೆ, ಖಂಡಿತ ನಿಮಗೆ ಮಾಡಿಕೊಡ್ತೇನೆ. ಭಾಳ ಸುಂದರವಾದಂಥ ಈ ಜ್ಯೋತಿಷ್ಯದಲ್ಲಿ ಸುಂದರವಾದಂಥ ವಿಷಯಗಳು ಸುಮಾರು ಉಂಟು. ಅದನ್ನು ತಿಳಿಸ್ಕೊಡೋರು ಯಾರು? ಮತ್ತು ಕೆಟ್ಟ ಕರ್ಮಗಳನ್ನು ಮಾಡುವಂಥದ್ದು ಜ್ಯೋತಿಷರು ಅಥವಾ ಅವರು ಇವರು ಭಾಳ ಜನ ಇರ್ತಾರೆ. ಕೆಟ್ಟದ ವಿಷಯ ಬಗ್ಗೆ ಸಾವಿರಾರಿದೆ, ಒಳ್ಳೆಯದ್ರ ಬಗ್ಗೆ ಹೇಳೋದು ಕಡಿಮೆ ಇದೆ. ಈ ಜ್ಯೋತಿಷ್ಯದಲ್ಲಿ ಯಾರಿಗಾದರೂ ಏನಾದರೂ ಬೇಕಾದರೆ ಒಂದು ನನಗೆ ಅನಿಸಿದ ಮಟ್ಟಿಗೆ ಒಂದು ಕೇಳಿದ ಕತೆ ಏನಂತಂದರೆ ಈ ಪ್ರಕೃತಿಯಲ್ಲಿರುವಂಥ ಮನುಷ್ಯ ಜೀವರಾಶಿಗೆ ಯಾವ ರೀತಿಯಾಗಿ ನಾವು ಹೇಳ್ಬೋದು, ಯಾವ ರೀತಿ ಅವರಿಗೆ ತಿಳುವಳಿಕೆ ಕೊಡಬೇಕು, ಅದರಲ್ಲಿ ಕೇಳಿದರೆ ನೀವು ಆಶ್ಚರ್ಯ ಆಗ್ತದೆ. ಇದು ಒಂದು ನನಗನ್ಸಿದ ಮಟ್ಟಿಗೆ ಒಂದು ಪದ್ಮಪುರಾಣದಲ್ಲಿ ಒಂದು ಭಾಗದಲ್ಲಿ ಇದೆ. ಯಾರು ಈ ವಿದ್ಯೆಯನ್ನು ಅಂದರೆ ನಿಮಗೆ ದೇವರ ಬಗ್ಗೆ
ಜ್ಯೋತಿಷ್ಯದ ಬಗ್ಗೆ, ಜ್ಯೋತಿಷ್ಯ ವಿದ್ಯೆದ ಬಗ್ಗೆ ಅಥವಾ ಪುರಾಣಗಳನ್ನು ಹೇಳುವಂಥ ಕೆಲಸ ಮಾಡೋರಿಗೆ ದೇವರು ಪೂರ್ಣ ಅನುಗ್ರಹ ಮಾಡಿರ್ತಾನೆ ಅಂಥೇಳಿ ಒಂದು ಸಣ್ಣ ತಿಳುವಳಿಕೆ. ಅದಕ್ಕೆ ಆ ತಿಳುವಳಿಕೆ ಪ್ರಕಾರ ಈಗ ದೇವರು ನಮಗೆ ಈ ಸ್ಥಾನ ಕೊಟ್ಟಿದ್ದಾರೆ, ನಿಮಗೆ ಹೇಳುವಂಥ ಸ್ಥಾನ. ಏನು ಸಾಧ್ಯವಾದಷ್ಟು ಮಟ್ಟಿಗೆ ಪ್ರಯತ್ನ ಪಟ್ಟು ಹಾಗೆ ಹಳೆ ಕಾಲದಲ್ಲಿ ಇದ್ದಿದ್ದಿಲ್ಲ, ಈ ಕಾಲದಲ್ಲಿದೆ. ಸರಿಯಾಗಿ ನಿಮಗೆ ಮುಟ್ಟುವಂಥ ಕಾಲ ಬಂದಿದೆ, ನಿಮಗೆ ಮುಟ್ಟಿಸ್ತಾ ಇದೆ. ಎಷ್ಟೋ ಜನಗಳಿಗೆ ಈ ವಾಟ್ಸಪ್ನಲ್ಲಿ ನಾವು ಈ ಥರ ಈ ವಿಡಿಯೋ ಮಾಡೋದ್ರಿಂದ ಎಷ್ಟೋ ಜನಗಳಿಗೆ ಅನುಕೂಲ ಆಗಿದೆ ಅಂತೇಳಿ ಫೋನ್ ಮಾಡ್ತಾರೆ. ಕೆಲವೊಬ್ಬರು ಸ್ವಾಮಿ ಅವರು ಫೋನ್ ಮಾಡೋದಕ್ಕೆ ಅಷ್ಟು ತೊಂದರೆಯಲ್ಲಿದ್ದಾರೆ, ನಮ್ಮ ಕಡೆ ಆದಷ್ಟು ನಾವು ಪರಿಹಾರ ತಿಳಿಸ್ಕೊಡ್ತೀವಿ. ಮತ್ತೊಂದು ವಿಚಾರ ಏನಂತಂದರೆ, ಈ ಜಾತಕಗಳನ್ನೆಲ್ಲ ನೋಡಬೇಕಾದ್ರೆ ಮತ್ತೆ ನಿಮ್ಮದೇ ಬರಬೇಕಾಯ್ತಾ? ಮತ್ತೆ ಬಿಟ್ಟರೆ ರಾಶಿ ಹೇಳಿದರೆ ಒಳ್ಳೆಯದಿದೆ ಅಂತ ತಿಳ್ಕೊಂಡು ನೀವು ಯಾರಾದರೂ ಮರಿಬೇಡಿ. ನಿಮ್ಮ ಜಾತಕ ನಿಮ್ಮ ಆರೋಗ್ಯದಲ್ಲಿ ಹೇಗೆ ಏರುಪೇರು ಆಗುತ್ತೋ ಪ್ರಕೃತಿಯ ನಿಯಮದ ಪ್ರಕಾರ ಒಂದು ಜೀವರಾಶಿ, ಒಂದು ಆತ್ಮಗಳಿಗೆ ಅದರದೇ ಆದಂಥ ಒಂದು ರೇಖಾಂಶ ಇರ್ತದೆ. ಅದೇ ಪ್ರಕಾರವಾಗಿ ನಾವು ಹೋಗಬೇಕು. ಈ ರಾಶಿ ಅನ್ನೋದು ನಮಗೆ ಹೇಗೆ ನಮಗೆ ವಾರಗಳವರೆಗೆ ಅಥವಾ ಒಂದು ದಿವಸಗಳ, ವಾರಗಳ, ತಿಂಗಳಿಗೆ ಬದುಕಬೇಕು ಅಂತೇಳಿ ನಿಮಗೊಂದು ಐಡಿಯಾ ಬರ್ತದೆ. ಆ ರೀತಿಯಾಗಿರ್ತದೆ. ಇದನ್ನು ಖಂಡಿತವಾಗಿ ನಿಮಗೆ ವಾರದಲ್ಲಿ ನಿಮಗೆ 15 ದಿವಸ, ವಾರಗಳಿಗೆ ಅಟ್ಲೀಸ್ಟ್ ನಿಮಗೆ ಒಂದು 50% ಆದರೂ ಇದರಿಂದ ಹೆಲ್ಪ್ ಆಗುತ್ತೆ. 100% ಅನ್ನೋದಿಲ್ಲ, 50% ಮಾತ್ರ ಗ್ಯಾರಂಟಿ ಆಗುತ್ತೆ. ಸರಿನಾ? ನಿಮಗೆ ಕನ್ಯಾದೇವರಿಗೆ ಆಯಿತು, ಆರಾಯಿತು, ಎಲ್ಲ ರೀತಿಯಿಂದ ಸಂತೋಷವಾಗಿರ್ತೇವೆ ಅಂತಲೂ ಆಯಿತು. ಬನ್ನಿ, ಹಾಗಾದರೆ ಮುಂದಿನ ರಾಶಿಗೆ ಹೋಗೋಣ. ಮುಂದಿನ ರಾಶಿ ಬಂದ್ಬಿಟ್ಟು ತುಲಾ. ತುಲಾದವರಿಗೆ ಸಾಮಾನ್ಯವಾಗಿದೆ, ಏನೂ ಟೆನ್ಷನ್ ಇಲ್ಲ, ಎಲ್ಲಿರಬೇಕು ತಟಸ್ಥವಾಗಿ ಅಲ್ಲೇ ಇದ್ದಾರೆ. ಉದ್ಯೋಗ ಸ್ಥಾನದಲ್ಲಿ ಹೇಗಿದೆಯೋ ಹಾಗೆ ಮಾಡ್ಕೊಂಡು ಹೋಗಿ. ಲಾಭ ನಷ್ಟದ ಬಗ್ಗೆ ವಿಚಾರ ಮಾಡಬೇಡಿ. ಲಾಭವಾಗುವುದಿಲ್ಲ, ನಷ್ಟವಾಗುವುದಿಲ್ಲ, ಸಮಾನ ರೀತಿಯಲ್ಲಿದೆ. ಹಣಕಾಸಿನಲ್ಲಿ ಭಾಳ ವ್ಯವಹಾರ ಬೇಡ, ನಿಧಾನವಾಗಿ ಮಾಡಿ. ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಏರು ಧ್ವನಿಗಳಿಂದ ಮಾತಾಡಬೇಡಿ, ಅಂದರೆ ಜಗಳ ಮಾಡಬೇಡಿ. ಸಾಮಾನ್ಯವಾಗಿರ್ತದೆ, ನಿಮಗೇನೂ ತೊಂದರೆ ಆಗೋದಿಲ್ಲ. ಸಂತೋಷ, ವಿದ್ಯಾರ್ಥಿಗಳು ಸಂತೋಷ, ಉದ್ಯೋಗ ಸ್ಥಾನ ಸಂತೋಷವಾಗಿದೆ, ಏನೇನೂ ತೊಂದರೆ ಇಲ್ಲ. ನಿಮ್ಮ ಅದೃಷ್ಟ ಸಂಖ್ಯೆ ಬಂದುಬಿಟ್ಟು 3. ರೈಟ್? ಸುಮ್ಮನೆ ಆರಾಮಾಗಿ ಖುಷಿಯಾಗಿರಿ, ಏನೂ ಟೆನ್ಷನ್ ಮಾಡ್ಕೋಬೇಡಿ. ಸರಿನಾ? ನಿಮಗೆ ಒಂದು ಸಣ್ಣ ಪರಿಹಾರ, ಸೋಮವಾರ ದಿವಸ ಬಂತಂದರೆ, ಆಷಾಢದಲ್ಲಿ ಬಂದರೆ ಸೋಮವಾರ ಬರುತ್ತೆ, ಸೋಮವಾರ ಹೋಗಿ ನೀವು ರುದ್ರಾಭಿಷೇಕ ಮಾಡಿಸ್ಬೇಕು. ತುಲಾ ರಾಶಿಯವರಿಗೆ ಭಾಳ ನೆಮ್ಮದಿಯಾದ ಜೀವನ ಸರಿ ಹೋಗುತ್ತೆ ಅಲ್ವೇ? ಬನ್ನಿ ಮುಂದಿನ ರಾಶಿಗೆ ಹೋಗೋಣ. ಮುಂದಿನ ರಾಶಿ ಬಂದ್ಬಿಟ್ಟು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಸಾಮಾನ್ಯವಾಗಿ ಈ ಬರುವಂಥ ಮುಂದಿನ ವರ್ಷಗಳು ಕೂಡ ಅವರಿಗೆ ಎಲ್ಲ ರೀತಿಯಾದಂಥ ದೇವರ ಅನುಗ್ರಹ ಉಂಟು. ಅವರು ಹಿಂದೆ ಪಟ್ಟಂಥ ಕಷ್ಟಗಳಿಗೆ ಮುಂದೆ ಪ್ರತಿಫಲ ಸಿಗುವಂಥ ಕಾಲ ಬಂದಾಗಿದೆ. ಅವ್ರ ಜೀವನದಲ್ಲಿ ಭಾಳ ಸಂತೋಷವಾಗಿರ್ತಾರೆ. ಬಯಸದ ಕೆಲವೊಂದು ಭಾಗ್ಯಗಳು ಬರುತ್ತೆ. ಆದರೆ 2 ಆಪ್ಷನ್ಸ್ ಇದೆ, ಸತ್ಯ, ಅಸತ್ಯ. ಸತ್ಯ ಮಾಡುವಂಥ ಕೆಲಸಗಳು, ಸತ್ಯ ಹೇಳುವಂಥದ್ದು, ಸತ್ಯಪೂರ್ವಕವಾಗಿ ಧರ್ಮ ಕಾರ್ಯಗಳಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದರೆ ಖಂಡಿತವಾಗಿಯೂ ಅವರಿಗೆ ಯಶಸ್ಸು ಸಿಗುತ್ತೆ. ಬೇರೆ ಅದಕ್ಕೆ ದೇವರ ಅನುಗ್ರಹ ಉಂಟು, ಅದರಲ್ಲಿ ಬೇರೆ ಮಾತಿಲ್ಲ. ವೃಶ್ಚಿಕದವರಿಗೆ ಸಂಪೂರ್ಣವಾದಂತಹದ್ದು ಎಲ್ಲ ರೀತಿಯಾದ ಸಕಲ ಸೌಭಾಗ್ಯಗಳು ಅಂತ ಏನು ಕರಿತೀವಲ್ಲ ಸಂಕಲ್ಪದಲ್ಲಿ, ಹಾಗೆ ಅವರಿಗೆ ಸಂಪೂರ್ಣವಾದಂಥ ಯೋಗ ಉಂಟು. ಅವರು ಮುಂದುವರಿತಾನೆ ಇದೆ, ಈಗಲೂ ಉರಿಯುತ್ತೆ, ಮುಂದುವರಿಯುತ್ತೆ, ಮುಂದೆನೂ ಉರಿತಾನೆ ಇರುತ್ತೆ. ಅವರಿಗೆ ಏನು ತೊಂದರೆ ಇಲ್ಲ, ಅವರ ಹೀಗಾಗಿ ಸರಿ ಇರ್ತಾರೆ. ಅವರು ವೃಶ್ಚಿಕ ರಾಶಿಯವರಿಗೆ ಹಣಕಾಸಿನಲ್ಲಿ, ಉದ್ಯೋಗ ಸ್ಥಾನದಲ್ಲಿ ನಿಧಾನವಾಗಿ ಅವ್ರಿಗೆ ಇರುತ್ತೆ. ಬಹಳ ಬೇಗ ಅವರಿಗೆ ದೇವರೇನು ಕೊಡೋದಿಲ್ಲ, ನಿಧಾನವಾಗಿ ಅವರು ಬರುತ್ತೆ, ನಿಧಾನವಾಗಿ ಇಟ್ಕೋತಾರೆ, ನಿಧಾನವಾಗಿ ಖರ್ಚು ಮಾಡ್ತಾರೆ. ಹೀಗೆ ವೃಶ್ಚಿಕದವರು ಅವರಿಗೆ ನೀವು ಉದ್ಯೋಗ ಸ್ಥಾನದಲ್ಲಿ ಅಷ್ಟೇ ನಿಧಾನವಾಗಿ ಅವ್ರದ್ದು ಪ್ರಮೋಷನ್ ಆ ಥರದ್ದೆಲ್ಲ ಆಗೋ ಚಾನ್ಸಸ್ ಇದೆ. ಸ್ವಲ್ಪ ನಿಧಾನವಾಗಿ ಕೆಲಸ ಆಗುತ್ತೆ. ಮುಂದೆ ಅವರಿಗೆ ಬರುವಂತಹದ್ದು ಕಾಲದಲ್ಲಿ ಕೂಡ ಬಹಳ ಒಳ್ಳೆಯದಾಗುತ್ತೆ. ಅವರಿಗೆ ಯಾವುದು ವೃಶ್ಚಿಕ ರಾಶಿಯವರಿಗೆ ಬಂದ್ಬಿಟ್ಟು ಅವರು ಕೂಡ ಸಂಖ್ಯೆ 3 ಅವರ ಅದೃಷ್ಟ ಸಂಖ್ಯೆ ಇದೆ. ಅವರು ಕೂಡ 3 ಸಂಖ್ಯೆಯಲ್ಲಿರುವಂಥದ್ದು ಯಾವುದಾದ್ರು
3 ಸಂಖ್ಯೆಯಲ್ಲಿ ನಿಮಗೆ ಬೇಕಾದಷ್ಟಿದೆ. ನೀವು 21 ಸಲ ಓಂ ಗಂ ಗಣಪತೇ ನಮಃ ಇದು ಒಂದು, ಅಥವಾ ಓಂ ದುರ್ಗೈ ನಮಃ, ಓಂ ದುರ್ಗೈ ನಮಃ ಈ ಒಂದು ನೀವು ಸ್ತೋತ್ರವನ್ನು ಹೇಳಿದರೆ ಅಥವಾ ಈ ಪದವನ್ನು ಹೇಳಿದರೆ 21 ಸಾರಿ ಹೇಳಬೇಕು. ಹೇಳಿದರೆ ಬೆಳಗಿನ ಕಾಲದಲ್ಲಿ ಮತ್ತು ಸಾಯಂಕಾಲ ಕಾಲದಲ್ಲಿ ಅಥವಾ ನೀವು ಕೆಲಸಕ್ಕೆ ಹೋಗೋ ಪೂರ್ವದಲ್ಲಿ, ಕೆಲಸದಿಂದ ಬಂದಾದಮೇಲೆ ಕೈಕಾಲು ಮುಖ ತೊಗೊಂಡಾದ್ಮೇಲೆ ನೀವು ಇದನ್ನು ಹೇಳಿದರೂ ಕೂಡ ಖಂಡಿತವಾಗಿಯೂ ನಿಮಗೆ ಯಶಸ್ಸು ಸಿಗುತ್ತೆ. ಸರಿನಾ? ಬನ್ನಿ ಹಾಗಾದರೆ ಮುಂದಿನ ರಾಶಿಗೆ ಹೋಗೋಣ. ಮುಂದಿನ ರಾಶಿ ಬಂದ್ಬಿಟ್ಟು ಧನುರಾಶಿ. ಧನುರಾಶಿಯವರು ದೇವರು ಏನು ಅವರಿಗೆ ಹಿಂಸೆ ಕೊಟ್ಟಿದ್ದಾರೆ, 7 ವರ್ಷ ಶನಿ 4 ಪಟ್ಟು ಕೊಡುವಂಥ ಕೆಲಸ ಬಂದಾಯಿತು. ನೋಡಿ, ನೀವು ಎಲ್ಲಾದರೂ ಬೇಕಾದರೆ ಧನುರಾಶಿಯವರು ಕೇಳಿ ಏನು ಮಾಡ್ತಾಯಿದ್ದಾರೆ? ಹೊಸ ಉದ್ಯೋಗ. ಧನುರಾಶಿಯವರಿಗೆ ಏನು ಕೇಳ್ತಾ ಇದ್ದೀರಾ? ನಿಮಗೆ ಹೊಸ ಉದ್ಯೋಗ ಮಾಡ್ತಾ ಇದ್ದೀನಿ, ಹೊಸ ಕೆಲಸ ಮಾಡ್ತಾ ಇದ್ದೀನಿ, ಪ್ರಮೋಷನ್ ಆಗಿದೆ, ಹಿಂದಿನ ಸ್ವಲ್ಪ ಕಷ್ಟ ಕಾಲಗಳನ್ನು ಮರೆಯುವಂಥ ಕಾಲ ಬಂದಿದೆ, ಮರೆತು ಜೀವನ ಮಾಡ್ತಾ ಇದ್ದಾರೆ, ಮನೆಯ ವಾತಾವರಣ ಸರಿ ಇದೆ, ಅಪವಾದವೆಲ್ಲ ಹೊರಟೋಗಿದೆ, ಸುಂದರ ಜೀವನ ಸ್ವಾಮಿ. ಅವರಿಗೆ ಯಾರೂ ತಡೆಯೋಕ್ಕಾಗಲ್ಲ. ಯಾರಿಗೆ? ಧನು ಅವರಿಗೆ. ಗುರುವಿನ ಅನುಗ್ರಹ ಬೇರೆ ಉಂಟು ಅವರಿಗೆ. ಅವರಿಗೆ ಯಾರಾದರೂ ತಪ್ಪು ಮಾಡ್ತಾಯಿದ್ದಾರೆ ಪಕ್ಕದಲ್ಲಿ ಬಂದು ಹೇಳುವಂಥ ಕಾಲ ಬೇರೆ ಇದೆ. ಅವರು ಕೆಟ್ಟವರು ಕೂಡ, ಅವ್ರು ಕೆಟ್ಟವ್ರಿಗೆ ಯಾರೂ ಬರೋದಿಲ್ಲ ಅಂತ ಅದೊಂದು ಅವ್ರಿಗೆ ಒಳ್ಳೆಯ ಸಮಾಚಾರ. ಇಷ್ಟು ದಿನ ಅವ್ರಿಗೇನಾಗ್ತಿತ್ತು, ಕೆಟ್ಟ ಕಾಲದಲ್ಲಿ ಬರೋರು ಯಾರಾದರೂ ಸ್ನೇಹಿತರು ಅವ್ರಿಗೆ ಅವ್ರು ಮೋಸ ಮಾಡಿ ಹೋಗ್ಬೋದು. ಈ ಥರದ್ದೆಲ್ಲ ಅವ್ರು ಅನುಭವಿಸ್ತಿದ್ರು. ಈಗ ಅದೇನು ಪ್ರಾಬ್ಲಮ್ ಇಲ್ಲ, ಎಲ್ಲ ಸರಿಯಾಗಿದೆ. ಅವ್ರ ಜೊತೆಗಿರೋರೆಲ್ಲ ಒಳ್ಳೆಯವರೇ. ಅವರಿಗೆ ಸ್ನೇಹಿತರು ಕೂಡ ಒಳ್ಳೆಯ ರೀತಿಯಾದಂಥ ಸಲಹೆ ಕೊಡ್ತಾರೆ. ವಿದ್ಯಾರ್ಥಿಗಳಿಗೆ ಸುಖ ಇದೆ, ಉದ್ಯೋಗ ಸ್ಥಾನದಲ್ಲಿ ಉತ್ತುಂಗದಲ್ಲಿ ಇದ್ದಾರೆ, ಅದರಲ್ಲಿ ಬೇಡ, ಅದರಲ್ಲಿ ಕಷ್ಟ ಗಿಷ್ಟ ಅಂತ ಬೇಡ, ಎಲ್ಲ ಸರಿಯಾಗಿ ಆಯಿತಾ. ಆದರೂ ಕೂಡ ಅವರಿಗೆ ಅವರ ಅದೃಷ್ಟ ಸಂಖ್ಯೆ ಬಂದುಬಿಟ್ಟು 6. ಅವ್ರಿಗೆ ನೀವು ವಿಷ್ಣು ಸಹಸ್ರನಾಮವನ್ನು ಕೇಳಿ. ಉದ್ಯೋಗ ಸ್ಥಾನದಲ್ಲಿದ್ದರೆ ನಿಮ್ಮದು ಹೆಡ್ಫೋನ್ ಹಾಕ್ಕೊಂಡು ಇನ್ನೊಬ್ಬರಿಗೆ ಡಿಸ್ಟರ್ಬ್ ಆಗದ ರೀತಿಯಲ್ಲಿ ನೀವು ವಿಷ್ಣು ಸಹಸ್ರನಾಮ ಕೇಳಿ, ಲಲಿತಾ ಸಹಸ್ರನಾಮ ಕೇಳಿ. ಇದರಿಂದ ನಿಮಗೆ ಪರಿಹಾರಗಳು, ಮನಸ್ಸಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ದೇವರ ಬಗ್ಗೆ, ದೇವರು ಇದ್ದಾನೆ ಅನ್ನೋ ಎಚ್ಚರಿಕೆ ನಿಮಗೆ ಸಿಗುತ್ತೆ. ಕೆಲವೊಂದು ಸತಿ ಮರೆತಾದ್ಮೇಲೆ ನಮಗೆ ಕಷ್ಟ ಜಾಸ್ತಿ ಆಗಿರೋದು, ಇನ್ನೂ ಮರೆಯೋದು ಬೇಡ. ಇನ್ನು ಬರುವಂಥ ಕಾಲದಲ್ಲಿ ನಿಮಗೆಲ್ಲ ರೀತಿಯ ಸುಖ. ವಿದ್ಯಾರ್ಥಿಗಳಿದ್ದರೆ ಖಂಡಿತವಾಗಿ ಇದನ್ನು ಮಾಡಬೇಕು, ತಪ್ಪಿಸ್ಬಾರ್ದು. ಸರಿನಾ? ಆತ್ಮೀಯ ಮಿತ್ರರೇ, ಈ ವಿಷಯಗಳು ನಿಮಗೆ ಹಿಡಿಸ್ತಾ ಇದೆ ಅಂತ ಹೇಳಿ ತಿಳ್ಕೊಂಡಿದ್ದೇನೆ. ಮತ್ತೊಂದು ಸತಿ ನಾನು ನಿಮಗೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನೀವು ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಶೇರ್ ಮಾಡೋದ್ರಿಂದ ನಿಮ್ಮ ಕುಟುಂಬಕ್ಕೂ ಅಥವಾ ಈ ನಮ್ಮ ಅಲ್ಪ ಸೇವೆ, ಈ ನಮ್ಮ ಒಂದು ಸಣ್ಣ ಸಮಾಜಕ್ಕೆ ಮುಟ್ಟುವಂಥ ಕೆಲಸ ಆಗಿದೆ ಅಲ್ವಾ? ನೋಡಿ, ಯಾವುದ್ಯಾವುದೋ ವಿಷಯಗಳ ಬಗ್ಗೆ ನಾವು ಶೇರ್ ಮಾಡ್ತಾ ಇರ್ತೇವೆ. ದೇವರ ಕಾರ್ಯ ಬಂದಾಗ ನಾವೆಲ್ಲ ಸ್ವಲ್ಪ ಮೂಢರಾಗ್ತೀವಿ. ನಾವು ಹೇಳೋದೇನಂತಂದರೆ, ದೇವರು ನಮಗೊಬ್ಬರಿಗೆ ಒಳ್ಳೇದು ಮಾಡಬೇಕು, ಎಲ್ಲರನ್ನೂ ಬಿಡಬೇಕು, ದೇವರು ನನಗೆ ಮಾತ್ರ ಚೆನ್ನಾಗಿಡಬೇಕು, ಬೇರೆಯವ್ರ ವಿಷಯ ನನಗೆ ಬೇಡ. ಈ ಥರ ಆದಮೇಲೆ ನಾವು ಈ ಥರ ಹಿಂದಿನ ಕಾಲದಲ್ಲಿ ಕಷ್ಟ ಅನುಭವಿಸಿದ್ವಿ. ನಾವೆಲ್ಲರೂ ಒಂದೇ. ನಮಗೆ ತಿಳಿದಂಥ ಜ್ಞಾನವನ್ನು ಮತ್ತೊಬ್ಬರಿಗೆ ಹೇಳ್ತಾ ಹೋಗ್ಬೋದು ಅಷ್ಟೇ. ಇದರಿಂದ ಏನೂ ನನಗೂ ಲಾಭ ಇಲ್ಲ. ಲಾಭ ಅಂದರೆ ಏನು? ನಿಮಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ, ನನಗೊಂದಿಷ್ಟು ವಿದ್ಯಾರ್ಚನೆ ಆಗುತ್ತಷ್ಟೆ. ಜೊತೆಗೆ ತಿಳಿಸೋದ್ರಿಂದ ನಿಮಗೂ ಏನೋ ಸಣ್ಣ ಪುಟ್ಟ ಸಹಾಯ ಆಗ್ಬೋದು ಅಲ್ವಾ? ಬನ್ನಿ ಮಿತ್ರರೇ, ಮುಂದಿನ ವಿಷಯಕ್ಕೆ ಹೋಗೋಣ. ಮುಂದಿನ ಬರುವಂಥದ್ದು ಮಕರ. ಮಕರಕ್ಕೆ ಯಾವುದೇ ರೀತಿಯಾದ ತೊಂದರೆ ಇಲ್ಲ. ಒಂದು ಭಾಗದಲ್ಲಿ ಮುಗಿದಿದೆ, ನಿಧಾನವಾಗಿ ಅವ್ರದ್ದು ಇರ್ತಾ ಇದೆ. ಸ್ವಗ್ರಹ ಶನೀಶ್ವರ ಸ್ವಾಮಿ ಇರೋದರಿಂದ ಅವರಿಗೆ ತೊಂದರೆ ತಾಪತ್ರಗಳು ಏನೂ ಆಗೋದಿಲ್ಲ. ಅವರಿಗೆ ದೇವರ ವಿಷಯದಲ್ಲಿ ಅಪನಂಬಿಕೆ ಕರ್ಮಾದಿಗಳನ್ನು ಬಿಡಬೇಕು. ದೇವರನ್ನು ನಂಬುವ ಕೆಲಸ ಜಾಸ್ತಿ ಮಾಡಬೇಕು. ದೇವರನ್ನು ನಂಬದೇ ಇದ್ದರೆ ಅವರ ಕೆಲಸಗಳು ಆಗೋದಿಲ್ಲ. ಇದು ಶನೀಶ್ವರ ಕೊಟ್ಟ ಮೊದಲನೇ ಮನೆಯ ನಿಯಮ. ಅಂದರೆ ಯಾರು? ತಂದೆ.
ತಂದೆಯನ್ನು ನಾವು ಗೌರವ ಮಾಡದೇ ಇದ್ದರೆ ನಮ್ಮ ಕೆಲಸಗಳು ಆಗೋದಿಲ್ಲ. ಇದು ಶನೀಶ್ವರ ಸ್ವಾಮಿಯ ಒಂದು ಸೂಚನೆ, ಉದ್ದೇಶ ಕೂಡ ಹೌದು. ನೀವು ಶನೀಶ್ವರ ಸ್ವಾಮಿಯನ್ನು ನೀವು ನಂಬೋದಾದರೆ ನಿಮ್ಮ ಗ್ರಹಗಳ ಪ್ರಕಾರ ಅವನು ನಿಮಗೆ ಅನುಗ್ರಹ ಮಾಡಬೇಕಾದ್ರೆ ತಂದೆಗೆ ಗೌರವವನ್ನು ಕೊಡಿ. ಎಷ್ಟೋ ಜನ ತಂದೆಗೆ ಗೌರವವನ್ನು ಕೊಡೋದೇ ಮರೆತುಬಿಟ್ಟಿದ್ದಾರೆ. ತಂದೆ ಅಂದರೆ ಜೀವ ಅಲ್ವೇನು? ಅವರು ನಿಮ್ಮನ್ನು ಸಾಕಿಲ್ಲೇನು? ಅವರು ನಿಮ್ಮನ್ನು ವಿದ್ಯಾಭ್ಯಾಸದಿಂದ ಉಚ್ಚಕ್ಕೆ ತಂದಿಲ್ಲೇನು? ಈ ಥರದ್ದೆಲ್ಲವೂ ಇರಬೇಕಾದ್ರೆ ಯಾಕೆ ಸ್ವಾಮಿ ನೀವು ಅವರಿಗೆ ಗೌರವ ಕೊಡಬಾರ್ದು? ಮಕರ ರಾಶಿಯವರಿಗೆ ಈ ತೊಂದರೆ ಇದೆ. ಇದಕ್ಕೆ ಬರೋದು ಸ್ವಾಮಿ ಪಿತೃದೋಷ. ಪಿತೃದೋಷ ಅಂದಮೇಲೆ ನೆನಪಾಯಿತು. ಈ ಪಿತೃದೋಷದ ಬಗ್ಗೆ ನಮ್ಮದು ಒಂದು ಸ್ಕ್ರಿಪ್ಟ್ ನಡೀತಾ ಇದೆ. ಅದನ್ನು ಕೂಡ ನಿಮಗೆ ಹೇಳ್ತೇನೆ. ಪಿತೃದೋಷ ಅಂದರೆ ಏನು, ಯಾವ ರೀತಿಯಾಗಿ ನಮ್ಮನ್ನು ನಾವು ಸುಮ್ಮನೆ ಗೋಕರ್ಣಕ್ಕೆ ಹೋಗೋದು, ನಾಸಿಕ್ಕಿಗೆ ಹೋಗೋದು, ಇಲ್ಲ ಅಂತಂದರೆ ಬೇರೆ ಕಾಶಿಗೆ ಹೋಗೋದು, ಪಿತೃದೋಷ ಇದೆ ಅಂತ ಹೋಗೋದು, ಮತ್ತೆ ವಾಪಸ್ ಬರೋದು, ಮತ್ತೆ ವಾಪಸ್ ಬಂದು ನಾವೇನಾದ್ರೂ ಕಡೆ ಪಿತೃದೋಷ ಮಾಡಿಸಿದ್ರ ಅಂತ ಕೇಳಿದರೆ ನಾ ಮಾಡಿಸಿದ್ದೀನಿ. ಗೋಕರ್ಣದ ಯಾವ ಕಾಲದಲ್ಲಿ ಮಾಡಬೇಕು? ನಮ್ಮಲ್ಲಿ ಒಂದೇ ಮಾಡಿ ಮಾಳಪಕ್ಷದಲ್ಲಿ ಮಾಡಿಬಿಟ್ರೆ ನಾವು ಭಾಳ ಅನುಕೂಲ. ಪಿತೃಗಳಿಗೆ ಎಲ್ಲರಿಗೂ ಕೂಡ ನಾವು ಪಿಂಡ ಕೊಡ್ತೇವೆ, ನಾವು ಏನಂತಾರೆ ನೈವೇದ್ಯ ಕೊಡ್ತೇವೆ, ಆಕಳಿಗೆ ನಾವು ಕೊಡ್ತೇವೆ. ಇದಲ್ಲ ಸ್ವಾಮಿ. ಪಿತೃದೋಷ ಅನ್ನೋದಕ್ಕೆ ಬೇರೆ ಇತಿಹಾಸ ಉಂಟು. ಆ ಇತಿಹಾಸದ ಬಗ್ಗೆ ನೀವು ಜಾಗೃತರಾಗಬೇಕು. ಈ ಪಿತೃದೋಷ ಬಂತಂದರೆ ಯಾವ ಮನುಷ್ಯನೂ ಕೂಡ ಉದ್ಧಾರ ಆಗುವಂಥದ್ದು ಇತಿಹಾಸನೇ ಇಲ್ಲ. ಗೊತ್ತಾಯ್ತಾ? ಇದಕ್ಕೆ ಬೇರೆ ಬೇರೆ ಪುರಾಣಗಳಲ್ಲಿ ಬೇರೆ ಬೇರೆ ಇತಿಹಾಸ ಉಂಟು. ದಯವಿಟ್ಟು ಮಾರಾಯರೆ, ನೀವು ಯಾರು ಈ ತಪ್ಪನ್ನು ಮಾಡಬೇಡಿ. ತಪ್ಪು ಮಾಡಿದರೆ ಸರಿ ಮಾಡಿಕೊಳ್ಳಿ. ಖಂಡಿತವಾಗಿಯೂ ನಿಮ್ಮ ತಂದೆಗೆ ಗೌರವ ಕೊಡಿ. ಅಥವಾ ಅವರು ಏನಾದರೂ ಹೋಗಿದ್ದರೆ ದಿನನಿತ್ಯ ಅವರಿಗೆ ನಮಸ್ಕಾರ ಮಾಡೋದನ್ನು ಮರಿಬೇಡಿ. ಒಂದು ಕರ್ಪೂರ ದೀಪ ಹಚ್ಚಿ, ಒಳ್ಳೆಯದಾಗುತ್ತೆ. ಸರಿನಾ? ಮಕರದವರಿಗೆ ಸಖ್ಯ ಬಂದ್ಬಿಟ್ಟು 4 ಕಷ್ಟಗಳ ಜೀವನ ಸ್ವಲ್ಪ ಸರಿಯಾಗಿದೆ. ಆಯಿತಾ? ಅದೃಷ್ಟ ಸಂಖ್ಯೆ ಬಂದ್ಬಿಟ್ಟು 4. ಬನ್ನಿ ಮುಂದೆ ಹೋಗೋಣ. ಕುಂಭರಾಶಿಯವರಿಗೆ ದೇವರಿಗೆ ತೊಂದರೆ ಇದೆ. ಲಕ್ಷ್ಮೀ ದೇವರು ಅವ್ರ ಪಕ್ಕದಲ್ಲೇ ಇದ್ದಾರೆ. ಕುಂಭರಾಶಿಯವರಿಗೆ ಅರ್ಥ ಏನಂತಂದರೆ, ಎಲ್ಲರೂ ತಿಳ್ಕೊಂಡ್ಬಿಡ್ತಾರೆ ನಾವು ಕುಂಭದಲ್ಲಿ ಇದ್ಮೇಲೆ ನಾವು ಅಷ್ಟೈಶ್ವರ್ಯಗಳನ್ನೆಲ್ಲ ತೊಗೊಂಡ್ಬಿಡ್ತೇವೆ. ಹಾಗಿರೋದಿಲ್ಲ. ಕುಂಭರಾಶಿಯಲ್ಲಿ ಹುಟ್ಟಾದ ಮೇಲೆ ಅವರ ಜೀವನ ಸರಳ ಇರ್ತದೆ. ಹೋದ ಜನ್ಮದಲ್ಲಿ ಅವರು ಏನೋ ಕ್ರಿಯಾ ಕರ್ಮಗಳನ್ನು ಮಾಡಿರ್ತಾರೋ ಅದರ ಪ್ರಕಾರ ಅವರು ಈ ಜನ್ಮದಲ್ಲಿ ಅವರಿಗೆ ಏನು ಬೇಕೋ ಅದನ್ನೆಲ್ಲ ದೇವರು ಕೊಡ್ತಾ ಇರ್ತಾರೆ. ಆದರೆ ದೇವರ ಹತ್ರ ಇರೋದು ಒಂದೇ ಒಂದು ಪ್ಯಾರಾಮೀಟರ್, ನೆನಪಿಟ್ಕೊಳ್ಳಿ. ಹಣ, ಬಂಗಾರ, ಆಸ್ತಿ ದೇವರ ಹತ್ರ ಇಲ್ಲ. ದೇವರ ಹತ್ರ ಇರೋದು 2 ಭಾಗ್ಯ. ಒಂದು ನೆಮ್ಮದಿ, ತಿಳಿತಾ? ಒಂದು ನೆಮ್ಮದಿ, ಇನ್ನೊಂದು ಸಂತೋಷ, ಇನ್ನೊಂದು ಮತ್ತೆ ಅದರ ಜೊತೆಗೆ ನಿಮಗೆ ಬೇಕಾದದ್ದು ಏನಿರ್ತದೆ ಅಂತಂದರೆ ಬದುಕಲಿಕ್ಕೆ ಏನು ಬೇಕು, ಅವಶ್ಯಕವಾಗಿರುವಂಥದ್ದು ಏನು ಬದುಕಲಿಕ್ಕೆ ಬೇಕು ಅದನ್ನು ಕೊಡ್ತಾರೆ. ಸರಿ? ದಯವಿಟ್ಟು ಇದನ್ನು ನೋಟ್ ಮಾಡ್ಕೊಳ್ಳಿ. ಯಾವುದೇ ಗ್ರಹ ಇರಲಿ, ಯಾವುದೇ ರಾಶಿ ಇರಲಿ, ದೇವರು ನಮಗೆ ಈಗ 10 ರೂಪಾಯಿ ಇದೆ, ನನ್ನ ಜನ್ಮದಲ್ಲಿ ನನಗೆಲ್ಲ ರೀತಿಯಾಗಿ ಸೇರಿ ಮುಂದೆ ನನ್ನ ಮರಣ ಅವಧಿಯಲ್ಲಿ ನಾನು ಒಂದು 1000 ರೂಪಾಯಿ ಮಾಡಿದ್ದೀನಿ ಅಂತಂದರೆ ಅದು ನಿಮ್ಮ ಯೋಗ. ನಿಮ್ಮ ಮಗನಿಗೆ ನೀವು ಕೊಟ್ಟಿದ್ದು ಅಥವಾ ಅವರಿಗೆ ಕೊಟ್ಟಿದ್ದು 1000 ರೂಪಾಯಿ. ಅವನ 1000ನ್ನು ಎಷ್ಟು ಮಾಡಬೇಕು ಹೇಳಿ? ಹಾಗಾದರೆ ಮಾಡ್ತಾರ? ಆಗೋದಿಲ್ಲ. ಅವನಿಗೆ ಮತ್ತೆ ಅದರಲ್ಲಿ ಒಂದು 100, 200 ಸೇರಿಸ್ಬಿಟ್ಟು ನೀಡ್ತಾನೆ. ಅಂದರೆ ನಿಮ್ಮ ಗ್ರೋತು 1000 ರೂಪಾಯಿ, ಅವನ ಗ್ರೋತು ಒಂದು 20% ಅಷ್ಟೇ. ಹೇಳಿಕಷ್ಟೇ ಎಲ್ಲ ದೊಡ್ಡದಂತೇಳಿ ಏನು ಮಾಡಲಿಕ್ಕಾಗೋದಿಲ್ಲ. ಅದಿರೋದ ಹಾಗೆ. ಅದನ್ನು ಅರ್ಥ ಮಾಡ್ಕೋಬೇಕು. ಯಾರು ನಿಮ್ಮಂಥ ತಿಳುವಳಿಕೆ ಇರುವಂತಹ ಜನಗಳು, ಬಂಧು ಮಿತ್ರರು. ಇದಕ್ಕಾಗಿ ಬೇರೆ ಕಡೆ ಎಲ್ಲ ನಿಮಗೆ ಆ ದೇವಸ್ಥಾನ ಈ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಮಸ್ಕಾರ ಮಾಡಿ ನಿಮಗೆ ಅದಕ್ಕೆ ಹೋಗಿ ನೀವು ಕೋಟ್ಯಾಧೀಶ್ವರ ಆಗ್ತೀರಾ? ಆ ಥರ ಏನಿಲ್ಲ ಸ್ವಾಮಿ. ನೀವೇನು ಪಡ್ಕೊಂಡು ಬಂದಿರ್ತಾರೋ ಅದರಲ್ಲಿ ನಿಮಗೆ ಏನು ಲಾಭ ಬರಬೇಕು, ನಿಮ್ಮ ಜೀವಿತವಾಗಿ ಯಾವ ರೀತಿ ಇರಬೇಕು ಅಂತೇಳಿ ದೇವರ ಕಡೆ ನಿಶ್ಚಯ ಆಗಿ ಹೋಗ್ಬಿಟ್ಟಿದೆ. ನಾವು ಅದಕ್ಕೆ ಬಂದಾಗ, ಜ್ಯೋತಿಷ್ಯ ವಿಷಯದಲ್ಲಿ ಬಂದಾಗ ತಪ್ಪು ಮಾಡದೇ ಇರೋ ಸರಿಯಾಗಿ ಹೇಳ್ತೇವೆ ಅಷ್ಟೇ. ಯಾವ ರೀತಿಯಾಗಿ ನಾವು ಮುಂದೆ ಹೋಗಬೇಕಾದ್ರೆ ಕೆಟ್ಟ ದಾರಿ ಬಿಟ್ಟು ಒಳ್ಳೆ ದಾರಿ ಹುಡುಕ್ತಾನೆ ಇರ್ತೀವೋ ಅದೇ ರೀತಿ ಜೀವನ. ಅದಕ್ಕೆ ಬೋರ್ಡ್ ಹಾಕಿರ್ತಾರೆ ಪಕ್ಕದಲ್ಲಿ, ಈ ರೀತಿಯಲ್ಲಿ ಹೋಗಬೇಕು, ಎಡಕ್ಕೆ ಹೋಗಬೇಕು, ಬಲಕ್ಕೆ ಹೋಗಬೇಕು ಅಂತೇಳಿ. ಅದೇ ರೀತಿಯಾಗಿ ಜ್ಯೋತಿಷ್ಯ ಇದನ್ನು ಮಾಡಿಕೊಂಡ್ರೆ ನೀವು ಸರಿ ಆಗ್ತೀರ ಅಷ್ಟೇ. ಕೆಲವೊಂದು ಕಡೆಗೆ ಮರ ಗಿಡಗಳು ಬಿದ್ದಿರ್ತದೆ, ಭೂಮಿ ಸಮತಟ್ಟಾಗಿರೋದಿಲ್ಲ. ಆ ಭೂಮಿ ಸಮತಟ್ಟು ಮಾಡಿ
ಮರಗಿಡಗಳನ್ನೆಲ್ಲ ಪಕ್ಕಕ್ಕೆ ತೆರೆದು ನಾವು ಮುಂದೆ ಹೋಗೋ ಕೆಲಸ ಮಾಡಬೇಕು. ಅದೇ ಪರಿಹಾರ. ಇಷ್ಟನ್ನು ನೀವು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ಬಿಟ್ರೆ ಏನು ದೊಡ್ಡ ವಿಷಯ ಅಲ್ಲ, ಜೀವನ ಸರಳವಾಗಿ ನಡೀತದೆ ಅಲ್ವೇ? ಸರಿ, ಮುಂದೆ ಹೋಗೋಣ. ಯಾರಿಗೂ ಲೈಕ್ ಮಾಡಿಲ್ಲ, ಲೈಕ್ ಮಾಡಿ. ಕೊನೆಗೆ ಒಂದು ನಿಮಗೆಲ್ಲ ಶುಭ ಸಂಖ್ಯೆಗಳ ವಿಚಾರದಲ್ಲಿ ಒಂದು ಸಣ್ಣದೊಂದು ವಿಷಯ ಹೇಳ್ತೇನೆ, ತಪ್ಪಿಸ್ಬೇಡಿ, ಭಾಳ ಇಂಟ್ರೆಸ್ಟ್ ಆಗಿದೆ. ಮುಂದಿನ ವಿಷಯ ಬಂದ್ಬಿಟ್ಟು, ಮುಂದಿನ ರಾಶಿ ಬಂದ್ಬಿಟ್ಟು ಮೀನರಾಶಿ. ಸರಿ, ಮೀನರಾಶಿಗೆ ನಾನು ಹೇಳಿದ್ದಾನೆ ಈಗ, ಮೀನರಾಶಿ ಅವರಿಗೆ 7.5 ವರ್ಷ ಶನಿ ತಲೆಯಲ್ಲಿ ತುಂಬಿ ಬಿಟ್ಟಿದ್ದಾರೆ. ಅದರಿಂದ ಅವರು ನನ್ನ ಕಡೆಗೆ ಎಷ್ಟೋ ಕ್ಲೈಂಟ್ಗಳ ಬರೋ ವಿಚಾರದಲ್ಲಿ ಇದೆ. ಬಟ್ ಮೀನರಾಶಿ ಏನು ಮಾಡಿ, ಮೀನರಾಶಿ ಏನು ಮಾಡಿ, ನಾನು ಏನು ಮಾಡಬೇಕಮ್ಮ? ನಿಮ್ಮ ಜಾತಕದಲ್ಲಿ ಒಳ್ಳೆಯ ಯೋಗ ಉಂಟು. ಮೀನದ ಅಧಿಪತಿ ಗುರು. ಮತ್ತು ಇನ್ನೊಂದು ಗೊತ್ತಾ ನಿಮಗೆಲ್ಲ ಕೇಳಿ ಆಶ್ಚರ್ಯ. ಈ ಮೀನಿನ ವಿಷಯಕ್ಕೆ ಬಂದಾಗ ಮತ್ಸ್ಯ ರೂಪದಲ್ಲಿರುವಂಥ ದೇವರು ಜ್ಞಾನವನ್ನು ಸಂಪೂರ್ಣವಾಗಿ ಹಿಡಿದುಕೊಂಡವರು ಮತ್ಸ್ಯ ರೂಪದಲ್ಲಿರುವ ದೇವರು, ಮತ್ಸ್ಯಾವತಾರ ಮಹಾವಿಷ್ಣು. ಗೊತ್ತಾ? ಅದರ ವಿಚಾರಕ್ಕೆ ಯಾರೂ ಮಾತಾಡೋದೇ ಇಲ್ಲ ಸ್ವಾಮಿ. ಏನೋ ಒಂದು 4 ಪುಸ್ತಕ ಓದ್ತಾರೆ, ಅದರ ವಿಷಯಗಳನ್ನೇ ಹೇಳ್ಬಿಡ್ತಾರೆ. ಅಷ್ಟು ವಿಷಯಕ್ಕೆ ಹೇಳಿದಾದ್ಮೇಲೆ ಮತ್ತೆ ನಮ್ಮಂಥವ್ರು ಕಿರಿಕಿರಿ, ಅದು ಹೋಮ ಮಾಡಿ, ಇದು ಹೋಮ ಮಾಡಿ, ಅದನ್ನು ಮಾಡಿ, ಇದನ್ನು ಮಾಡಿ, ಸಾಲನೋ ಸೋಲನೋ ಮಾಡಿ ತಂದು ಕೆಲಸ ಮಾಡುವಂಥ ಕೆಲಸ. ಈ ಥರ ಮೀನರಾಶಿಯವರಿಗೆ ಏನಾಗೋದಿಲ್ಲ. ಅವರು ದಿನನಿತ್ಯ ಕಾರ್ಯಗಳು ಭಾಳ ಚೆನ್ನಾಗಿದೆ, ಸಂತೋಷವಾಗಿರುತ್ತೆ, ಯಾವುದೇ ರೀತಿ ತಾಪತ್ರೆ ಇರೋದಿಲ್ಲ. ವಿದ್ಯಾರ್ಥಿಗಳಿಗೂ ಭಾಳ ಸೂಕ್ಷ್ಮವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಗುರುವಿನ ಅನುಗ್ರಹ ಇರೋದ್ರಿಂದ ಅವರಿಗೆ ಯಾವ ತೊಂದರೆಗಳು ಆಗಲ್ಲ. ಅವರಿಗೆ ಸಲಹೆ ಸೂಚನೆಗಳು ಮರೆಗೆ ಅವರು ಮುಂದೆ ಕೆಲಸ ಹೋಗ್ತಾ ಇರ್ತಾರೆ. ಸಮುದ್ರದ ಅಲೆಗಳ ಬರುತ್ತಂತೇಳಿ ಮೀನು ಎಂದು ಈಜು ತಿಳಿಸುವುದಿಲ್ಲ ಸ್ವಾಮಿ. ಮೀನು ಯಾವತ್ತಿಗೂ ಕೊಡುತ್ತೆ. ಮತ್ಸ್ಯಾವತಾರ ಹಾಗೆ ಎಂತೆಂದು ಅದೊಂದು ಯಾವತ್ತಾರು ಬಂದರೆ ಒಂದು ಮತ್ಸ್ಯಾವತಾರ ಕತೆ ಕೇಳಿ, ಇಲ್ಲಂತ ಯಾವತ್ತಾರು ಟೈಮ್ ಸಿಕ್ಕರೆ ನಾನು ನಿಮ್ಗೆ ಹೇಳ್ತೇನೆ. ಅದು ಮತ್ಸ್ಯಾವತಾರದಲ್ಲಿ ಯಾವ ರೀತಿಯಾಗಿ ವಿಷ್ಣುದೇವರು ತನ್ನ ಒಂದು ಈ ಭೂಮಿಯನ್ನು, ಈ ವಿಸ್ಮಯವನ್ನು ಸ್ವಾಮಿ ಮಾಡಿದರು ಅಂತೇಳಿ ತಿಳಿಸೋಕ್ಕಾಗಲ್ಲ. ನಮ್ಮಲ್ಲಿ ಪ್ರವಚನಗಳನ್ನು ಹೇಳ್ತಿರ್ತಾರೆ, ಆದರೂ ನಾನು ನಿಮಗೆ ಸರಳ ಶಬ್ದದಲ್ಲಿ ಹೇಳಬೇಕು ಅಂತಾದರೆ ಯಾವತ್ತಾರು ಒಂದು ದಿವಸ ಹೇಳ್ತೀನಿ. ಭಾಳ ಇಂಟ್ರೆಸ್ಟಿಂಗ್ ಇದೆ ಕಥೆಗಳು, ಅದು ಕೂಡ. ಆಯಿತಾ? ಮೀನರಾಶಿಯವರು ಗುರುವಿನ ಅನುಗ್ರಹ, ವಿದ್ಯಾರ್ಥಿಗಳಿಗೆ ಒಳ್ಳೆಯ ಯೋಗ, ಉದ್ಯೋಗ ಸ್ಥಾನದಲ್ಲಿರೋರು ಒಳ್ಳೆಯ ಯೋಗ, ಜೊತೆಗೆ ಅದೃಷ್ಟ ಸಂಖ್ಯೆ ಬಂದ್ಬಿಟ್ಟು 9. ಇದಿಷ್ಟು ಉಂಟು. ಪರಿಹಾರ ಏನು? ಪರಿಹಾರ ಏನೂ ಇಲ್ಲ. ಯಾವತ್ತು ಗುರುವಾರ ಮತ್ತು ಭಾನುವಾರ 2 ದಿವಸ ನಿಮಗೆ ತಿಳಿದವರಿಗೆ ಅನ್ನದಾನ ಮಾಡಿ. 1. 2, ಯಾರಿಗಾದರೂ ಮನೆಯಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಪ್ರತಿ ಗುರುವಾರಕ್ಕೆ ಅಥವಾ ಗುರುವಾರ ಅಥವಾ ರವಿವಾರಕ್ಕೆ ಒಂದು ತುಳಸಿ ನೆಡಿ. ಸರಿಯಾಗುತ್ತೆ. ನಮ್ಮಲ್ಲಿ 50 ತುಳಸಿ ಅಂತ ಅನ್ಬೇಡಿ. ಮತ್ತು ತುಳಸಿ ನೆಡಿ. ಯಾಕಂದರೆ ಆ ತುಳಸಿ ಒಂದು ನೆಡೋದ್ರಿಂದ ನಿಮ್ಮ ಮನಸ್ಸಿನಲ್ಲಿರುವಂತಹ ನಿಮ್ಮ ಭಾವನೆಗೆ ತಕ್ಕ ಹಾಗೆ ತುಳಸಿ ದೇವರ ಅನುಗ್ರಹ ಆಗುತ್ತೆ. ಗೊತ್ತಲ್ಲ, ಅದು ಎಲ್ಲಿದೆ? ವಿಷ್ಣುವಿನ ಪರಮ ಪವಿತ್ರವಾದಂತಹ ಒಂದು ಗಿಡ. ಅದನ್ನು ಒಂದು ಸಣ್ಣ ತುಳಸಿ ಹಚ್ಚಿ, ಎಲ್ಲ ಸರಿ ಹೋಗುತ್ತೆ. ಆಯಿತಾ? ನಿಮ್ಮ ಅದೃಷ್ಟ ಸಂಖ್ಯೆ ಬಂದ್ಬಿಟ್ಟು ಹೇಳಿದ್ದೀನಿ 9. ಸರಿ, ಬೇರೆ ಈ 15 ದಿವಸದಲ್ಲಿ ನೀವೆಲ್ಲ ಒಳ್ಳೆಯ ಕಾರ್ಯಗಳು. ಓಕೆ, ಹಾಗಿದ್ರೆ ಮುಂದೆ ಮಾಡೋದು ಅಲ್ಲವೇ? ಮುಂದೆ ಮಾಡಲಿಕ್ಕೆ ಇಷ್ಟೇ ಉಂಟು. ನೀವು ನಮ್ಮ ಚಾನಲ್ಗೆ ಪೂರ್ತಿಯಾಗಿ ನೋಡಿದ್ರೆ ಒಂದು ಲೈಕ್ ಒಂದು ಮಾಡಿ, ಮತ್ತು ನಾನು ಹೇಳಿದಾಗ ಎಲ್ಲರಿಗೂ ನೀವು ಶೇರ್ ಮಾಡಿ. ಬನ್ನಿ ಮುಂದಿನ ವಿಷಯಕ್ಕೆ ಹೋಗೋಣ. ಮುಂದಿನ ವಿಷಯಕ್ಕೆ ಬಂದುಬಿಟ್ಟು ಈಗ ಈ ಆಷಾಢ ಮಾಸ ನಾನು ಫಸ್ಟಿಗೆ ಹೇಳಿದಾಗೆ ಏನಾದರೂ ಒಳ್ಳೆಯ ಕೆಲಸ ಮಾಡಬೇಕಾದ್ರೆ ನನ್ನಲ್ಲಿ ಭಾಳ ಜನ ಕೇಳ್ತಾರೆ, ಏನಾದರೂ ಒಳ್ಳೆಯ ಕೆಲಸ ಮಾಡಬೇಕಾದ್ರೆ ಬಟ್ ಏನು ಮಾಡಬೇಕು, ಯಾವ ದಿನ ಮಾಡಬೇಕು, ಈ ಆಷಾಢದಲ್ಲಿ ಮಾಡಬೇಕು ಬೇಡ. ಇವತ್ತು ಬೆಳಗ್ಗಿಂದನೂ ಒಂದು ಕಾಲ್ಗಳು ಸ್ಟಾರ್ಟ್ ಆಗಿದೆ. ಏನಂತಂದರೆ ಬಟ್ ಈಗ ನಾಳೆ 26ನೇ ತಾರೀಕು ನಂತರ ನಾವು ಮಾಡ್ಬೋದಾ ಬಿಡ್ಬೋದಾ, ಗೃಹ ಪ್ರವೇಶ ಅಥವಾ ಮದುವೆ ವಿಧವೆ, ಈ ಥರದ್ದೆಲ್ಲ ಪ್ರಶ್ನೆ. ನೋಡಿ, ಹೊರಗಡೆ ಬಂದವರಿಗೆ ಪ್ರತಿ ದಿವಸ ಒಂದು ಲಗ್ನ ಅಂತ ಇದ್ದೇ ಇರುತ್ತೆ. ಮದುವೆ ಆಗ್ಬೋದು, ಉಪನಯನವೂ ಆಗ್ಬೋದು. ಇದಕ್ಕೆ ಯಾರೂ ಬೇಡ ಅಂತಾರೆ.
ಎಲ್ಲ ಉಂಟು ಅದಕ್ಕೆ ಶಾಸ್ತ್ರದಲ್ಲಿ, ಅದಕ್ಕೆ ಅದಕ್ಕೆ ಸಂಬಂಧಪಟ್ಟದ್ದು ಉಂಟು. ಅದ್ರ ಜೊತೆಗೆ ಒಳ್ಳೆಯ ಕಾರ್ಯಗಳು ಮಾಡಬೇಕಾದ್ರೂ ಒಂದು ಒಳ್ಳೆಯ ಇದು ಆಷಾಢ ಮಾಸ, ಏನು ತೊಂದರೆ ಇಲ್ಲ. ಯಾವ ನಿಮಗೆ ಅವರೆಲ್ಲ ಹೇಳೋದು ಆಷಾಢ ಮಾಸ ಕೆಲಸ ಮಾಡಬೇಡಿ ಅಂತೇಳಿ, ಅದೆಲ್ಲ ಹಾಂ, ದೇವಿ ಅನುಗ್ರಹ ಮಾಡಬೇಕು. ಯಾಕಂದರೆ ನಮ್ಮ ತಾಯಿಗೆ ನಾವು ನಿಮಗೆ ದುರ್ಗಾ ಸಪ್ತಶತಿ ಪಾರಾಯಣ ನೀವು ಮಾಡಿಸಿ, ದುರ್ಗಾ ಜಪ ಮಾಡಿಸಿ, ದುರ್ಗಾ ನಮಸ್ಕಾರ ಮಾಡಿಸಿ. ದುರ್ಗಾ ಸಪ್ತಶತಿ ಆಯಿತು, ನಮಸ್ಕಾರ ಆಯಿತು. ನಿಮಗೆ ತಿಳಿದವರು ನಮ್ಮ ಕಡೆ ಏನಾದರೂ ಇದ್ದರು ದುರ್ಗೆಯ ಕಥೆಗಳನ್ನು ಓದಿ, ದುರ್ಗಾ ಏನಂತಾರೆ ಚಂಡಿಕಾ ಪಾರಾಯಣ ಮಾಡಿಸಿ. ಇದೆಲ್ಲ ಈಗ ತಾಯಿಗೆ ಕೊಡುವಂಥ ಗೌರವಗಳು. ಇದನ್ನು ಮಾಡಿಸಿ, ಖಂಡಿತವಾಗಿಯೂ ಯಾವುದೇ ಪ್ರಾಬ್ಲಮ್. ಮತ್ತು ಒಳ್ಳೆಯ ದಿವಸಗಳೆಲ್ಲ ಒಳ್ಳೆಯ ದಿವಸಗಳು ಇದ್ದೇ ಇದೆ, ಆ ಕೆಲಸವನ್ನು ಮಾಡ್ಬೋದು ಅಲ್ವೇ? ನೋಟ್ ಮಾಡ್ಕೊಳ್ಳಿ. ಹಾಗಾದರೆ ಜೂನ್ ತಿಂಗಳಲ್ಲಿ ಬರುವಂಥದ್ದು 27, 28, 29, 30ನೇ ತಾರೀಕು, ಈ 4 ದಿವಸ ಇದೆ. ಇನ್ನೊಂದು ಸತಿ 27, 28, 29, 30, ಈ 4 ದಿವಸಗಳ ಕಾಲ ಒಳ್ಳೆಯದಿದೆ, ನೀವು ಮುಂದೆ ಕೆಲಸ ಮಾಡಬಹುದು. ಸರಿನಾ? ಜುಲೈ ತಿಂಗಳಲ್ಲಿ ಯಾವುದಿದೆ? 1, 2, 3, 4, 5, 7, 9, 10. ಮತ್ತೊಂದು ಸತಿ 1, 2, 3, 4, 5, 7, 9, 10. ಈ ದಿವಸಗಳಲ್ಲಿ ನಿಮ್ಮ ಒಳ್ಳೆಯ ಕಾರ್ಯಗಳನ್ನೆಲ್ಲ ಪ್ರಾರಂಭಿಸ್ಬೋದು. ಏನು ತೊಂದರೆ ಇಲ್ಲ. ಹಾಗಾದರೆ ಯಾಕೆ ತೊಂದರೆ ಇಲ್ಲದೆ ಜೀವನ ಯಾಕೆ ಮಾಡ್ಕೋಬೇಕು? ಯಾಕೆ ಕಷ್ಟದಲ್ಲಿ ಇರಬೇಕು? ಸುಖ ದೇವರು ಕೊಟ್ಟಾಗ ನಾವು ಬೇಡ ಅಂತ ಯಾಕಂದ್ರೆ ಸ್ವಾಮಿ ಮಾಡಿ, ಒಳ್ಳೆಯದಾಗುತ್ತೆ ಅಲ್ವೇ? ಆಯಿತು, ಈ ಒಳ್ಳೆಯ ದಿವಸಗಳು ಹೇಳಾಯಿತು, ನೋಟ್ ಮಾಡ್ಕೊಂಡಿದ್ದೀರಿ ಅಂತೇಳಿ ತಿಳ್ಕೊಂಡಿದ್ದೀನಿ, ನೋಟ್ ಮಾಡ್ಕೊಳ್ಳಿ. ಮತ್ತು ಅದಾದಮೇಲೆ ನಿಮಗೆ ಈ ಆಷಾಢ ಮಾಸದಲ್ಲಿ ಬಂದುಬಿಡುತ್ತೆ, ಚಾತುರ್ಮಾಸ್ಯ ಬಂದ್ಬಿಡುತ್ತೆ, ಮತ್ತು ಗುರುವಿನ ಸೇವೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಚಾತುರ್ಮಾಸದಲ್ಲಿ ಪ್ರವಚನಗಳು, ದೇವರ ಪೂಜೆಗಳು ನೋಡುವಂಥ ಕಾಲ ಸೌಭಾಗ್ಯವೂ ಸೌಭಾಗ್ಯ. ಅದರಲ್ಲಿ ಯಾರು ಇದ್ದಾರೆ ಅವರೆಲ್ಲ ದುಷ್ಟ. ದೇವರ ಹರಿನಾಮ ಕೀರ್ತನೆ ಪುಣ್ಯ ಪಾವನ. ಹರಿನಾಮ ಕೀರ್ತನೆ ಅಂತ ಕೇಳಿದರೆ ಪುಣ್ಯ ಪಾವನ ಆಗುತ್ತೆ ಜನ್ಮ. ಅದನ್ನು ಪ್ರವಚನ ಕೇಳುವಂಥದ್ದು ನಿಮಗೆ ಉತ್ಸಾಹ ಇದ್ದರೆ ಒಪ್ಪನಿ. ಎಲ್ಲೆಲ್ಲಿ ನಮ್ಮ ಸನಾತನ ಧರ್ಮ ಇದೆಯೋ ಅಲ್ಲಲ್ಲಿ ಸುಖವೇ ಜಾಸ್ತಿ. ಸನಾತನ ಧರ್ಮ ಇಲ್ಲದ ಕಡೆಗೆ ಮಾತ್ರ ಪ್ರಾಬ್ಲಮ್. ನಮ್ಮ ಸನಾತನದಲ್ಲಿ ನಿಮಗೆ ಹೇಳಬೇಕಾದ್ರೆ ನಾವು ಧರ್ಮವನ್ನು ರಕ್ಷಣೆ ಮಾಡಲಿಕ್ಕೆ ಕೆಲಸವನ್ನು ಮಾಡ್ತೀವಿ. ಧರ್ಮವನ್ನು ಒಡೆಯುವ ಕೆಲಸ ಯಾವತ್ತೂ ಮಾಡೋದಿಲ್ಲ. ನಮಗೆ ತಿಳಿದ ಹಾಗೆ ಈ ರಾಜಕೀಯ ಜನಗಳ ಬಗ್ಗೆ ವಿಶ್ಲೇಷಣೆ ಮಾಡಬೇಕು ಅಂತ ಉಂಟು, ಅದ್ರ ಕೆಲಸ ನಡೀತಾ ಇದೆ. ಆದರೆ ನನ್ನದೇ ಉದ್ದೇಶ, ನನ್ನ ಭಾಗದಲ್ಲಿ ಎಷ್ಟು ಜನ ಇದ್ದಾರೆ ಅವ್ರು ನೋಡಿಬಿಟ್ಟು ನೆಕ್ಸ್ಟ್ ಭಾಗದಲ್ಲಿ ಹೋಗಿ, ನಮ್ಮ ಈಗ ಕರಾವಳಿ ಪ್ರದೇಶದಲ್ಲಿ ಆದರೆ ಅಥವಾ ಮಲೆನಾಡು ಭಾಗ ಆದರೆ ಅಲ್ಲಿಗೆ ಜನಗಳಿದ್ದಾರೆ, ಅದನ್ನು ವಿಶ್ಲೇಷಣೆ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಭಾಳ ಕ್ರೇಜ್ ಬೇರೆ ಉಂಟು. ನಮ್ಮ ಭಾಗದವ್ರಿಗೆ ಆದರೆ ಸ್ವಲ್ಪ ಕಡಿಮೆ, ಅವ್ರದ್ದು ಒಂದು ಸ್ವಲ್ಪ ಎಲ್ಲ ಡೇಟ್ ಆಫ್ ಬರ್ತು ಅವ್ರದ್ದೆಲ್ಲ ತಗೊಳ್ಳುವಂಥ ಕೆಲಸ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ತೆಗೆದುಬಿಟ್ಟು ನಮ್ಮ ಉತ್ತರ ಕರ್ನಾಟಕದ ಬಂದ ಜನ ಏನು ಕಡಿಮೆ ಇದ್ದಾರೆ ಸ್ವಾಮಿ, ಅವ್ರಿಗೂ ದೇವರೆಲ್ಲ ಕೊಟ್ಟಿದ್ದಾನೆ, ಎಲ್ಲರೂ ಮಾಡಿದ್ದಾರೆ, ಸಮಾಜ ಸೇವೆ ಮಾಡಿದ್ದಾರೆ. ದೊಡ್ಡ ದೊಡ್ಡ ವಿದ್ಯಾವಂತರು ಜೀವನವನ್ನೇ ಹೀಗೆ ನಡಿಬೇಕಂತ ಹೇಳಿದವರು ಸಿದ್ದೇಶ್ವರ ಸ್ವಾಮಿಗಳು. ಸಿದ್ದೇಶ್ವರ ಸ್ವಾಮಿಗಳ ಪ್ರವಚನ ಕೇಳಿದರೆ ನಿಮ್ಮ ಜೀವನವೇ ಪಾವನವಾಗುತ್ತೆ, ಅಷ್ಟು ಸುಖವಾಗಿ ಅವ್ರು ಹೇಳ್ತಾರೆ. ಅಂಥ ವ್ಯಕ್ತಿತ್ವವರು ಮತ್ತೆ ಕಾಣ್ತೀವಿಲ್ಲೋ ಗೊತ್ತಿಲ್ಲ. ನಡೆದಾಡುವ ದೇವರು ಶಿವಕುಮಾರ ಸ್ವಾಮಿಗಳು. ಅಲ್ಲಿ ಇಂಥ ಮಹಾತ್ಮರನ್ನೆಲ್ಲ ಬಿಟ್ಟು ನಾವು ಏನು ಸ್ವಾಮಿ, ನಮಗೆ ನಗು ಬರ್ತದೆ ಕೆಲವೊಂದು ವಿಷಯದಲ್ಲಿ. ಬೇಡ, ಅದೆಲ್ಲ ಅದು ಕೆಲಸ ಆಗ್ತಿರ್ತದೆ. ನೀವಿಷ್ಟು ಕೆಲಸ ಮಾಡಿ. ನಿಮಗೆ ನಾನು ರಾಶಿ ಫಲಗಳನ್ನು ಹೇಳಿದ್ದೇನೆ. ನಿಮಗೆ ಅದೃಷ್ಟ ಸಂಖ್ಯೆ ಹೇಳಿದ್ದೇನೆ. ಜೊತೆಗೆ ಈ ತಿಂಗಳು ಬರುವಂತಹದ್ದು ಯಾವ ರೀತಿಯಾಗಿ ನಿಮ್ಮ ಒಳ್ಳೆಯ ದಿವಸಗಳನ್ನು ಸೆಲೆಕ್ಟ್ ಮಾಡ್ಕೋಬಹುದು ಅಂತ ವಿಷಯಗಳನ್ನು ಹೇಳಿದ್ದೆ. ಹೌದಾ? ಮತ್ತೆ ನಿಮಗೆ ಮುಂದಿನ ಎಪಿಸೋಡ್ನಲ್ಲಿ, ಮುಂದಿನ ಭಾಗದಲ್ಲಿ ಬೇರೆ ವಿಚಾರಗಳನ್ನು ತೆಗೆದುಕೊಂಡು ಬಂದು, ಮುಂದಿನ ವಿಚಾರ ಈ ವಾಸ್ತು ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ದೇನೆ. ಅದನ್ನು ರೆಡಿ ಮಾಡಿದ್ದೇನೆ. ಏನು ವಾಸ್ತು? ವಾಸ್ತು ಅಂದರೆ ಏನು? ವಾಸ್ತು ಅಂದರೆ ದೇವರ ಕೇವಲ ಮನೇನ, ಅದರಲ್ಲಿ ತೊಂದರೆ ಇಲ್ಲ, ಅದರಲ್ಲಿ ಶಾಂತಿ ಇಲ್ಲ. ವಾಸ್ತುವಿನ ಮನೆ ಬಾಡಿಗೆ ತಗೋಬೇಕಾ?
ದಾನವಾಗಿ ತಗೋಬೇಕಾ, ಅಥವಾ ನಾವು ತಿಳಿದುಕೊಳ್ಳೋ ನಮ್ಮ ಜೀವರಾಶಿಗಳು ಇರುವವರೆಗೆ ಸ್ವಂತ ಅಂತ ತಿಳ್ಕೊಂಡು ಇರಬೇಕಾ? ಇದ್ರ ಬಗ್ಗೆ ನಿಮಗೆ ಶೀಘ್ರದಲ್ಲೇ ಡೀಟೇಲ್ಸ್ ಕೊಡ್ತೀನಿ. ಎಲ್ಲರಿಗೂ ಶುಭವಾಗಲಿ. ಶ್ರೀಹರಿ ಶ್ರೀ ಗುರುಭ್ಯೋ ನಮಃ. ಮತ್ತೊಮ್ಮೆ ಎಲ್ಲರಿಗೂ ನನ್ನ ಈ ಸಣ್ಣ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ನಿಮ್ಮ ವಿಚಾರದಲ್ಲಿ ಏನಾದರೂ ಅಲ್ಲಿ ಏನಾದರೂ ತಲೆಯಲ್ಲಿ ಓಡ್ತಾ ಇದ್ದರೆ ಕಮೆಂಟ್ ಮಾಡೋದು ಮರಿಬೇಡಿ ಸ್ವಾಮಿ, ಮಾಡಿ ಉತ್ತರ ಕೊಡ್ತೀನಿ ನಾನು ನಿಮಗೆಲ್ಲರೂ. ಆಯಿತಾ? ನಮಸ್ಕಾರ.